ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 79ರ ಸಂಚಿಕೆಯಲ್ಲಿ ನಾವೆಲ್ಲ ಪದಾರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂಚಿಕೆ ಚಿಂತನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಂಭು ಹೆಗಡಾಳ, ಪ್ರಾಧ್ಯಾಪಕರು, CSI ಕಾಲೇಜ್ ಆಫ್ ಕಾಮರ್ಸ್, ಧಾರವಾಡ. ಇವರಿಗೆ ಬಸವ ಕೇಂದ್ರ ಬಸವ ಸಮಿತಿ ಹಾಗೂ ಇಲ್ಲಿ ನೆರೆದ ಎಲ್ಲ ಶರಣೆಯರ ಪರವಾಗಿ ಮತ್ತು ಆನ್ಲೈನ್ ವೀಕ್ಷಕರ ಪರವಾಗಿ ಅನಂತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನೆರೆದ ಎಲ್ಲ ಶರಣರು ಶರಣೆಯರಿಗೂ ಸಹಿತ ಶರಣು ಶರಣಾರ್ಥಿ ಹಾಗೂ ಅಂತರ್ಜಾಲದ ಮೂಲಕ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಶ್ರೀಮತಿ ಅರುಣಾತಾಯಿ ನಂದಿಬೇವರವರು ನಡೆಸಿಕೊಡಲಿಕ್ಕೆ ವಿನಂತಿ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರ ಪೂಜೆ ಗುರು ಸೇವೆ ಹಣವಿದ್ದಾಗಲೇ ಭಕ್ತಿ, ನಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ. ಒಣ ಮಾತಾಡಿದರೆಲ್ಲ ಸೆಣೆ ಹರಿದು ಹೋಗುವುದೇ, ತ್ರಿನಯನ ನೋಲಿಸುವುದು ಬಹುಕರ ಕಷ್ಟವಾತ್ಮ. ಹರ ಪೂಜೆ ಗುರು ಸೇವೆ ಹಿಂದಿನ ಪುಣ್ಯವನು ಇಂದುಂಡೂಡಬೇಕಾತ್ಮ, ಇಂದಿನ ಪುಣ್ಯವನು ಮುಂದುಂಡುಡಬೇಕಾತ್ಮ. ಬಂಧನವೇಕಿದಕ್ಕೆ ಇಂದು ಧರಣೆಯಾಣೆಯಾಗಿ ಸಂದೇಹವಿಲ್ಲವು ತಿಳಿಕಂಡೆ ಆತ್ಮ. ಹರ ಪೂಜೆ ಗುರು ಸೇವೆ ಹರಿ ಆಜಸೂರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮ ನೋಲಿಸಿದರು ಸುಗಮವಲ್ಲಲೇ ಆತ್ಮ. ನರ ಪಾಪ ಪುಣ್ಯವನು ನರರ ಶರೀಗೇಲಿ ಹಾಕಿ ಗುರು ಮಹಂತಲಿಂಗತ ಮರೆಯಾಗುತ್ತಿರುವ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ. ಹರ ಪೂಜೆ ಗುರು ಸೇವೆ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶ್ರೀಮತಿ ಅರುಣಾತಾಯಿ ನಂದಿಬೇರವರಿಗೆ ಶರಣು ಶರಣಾರ್ಥಿ. ಬಂಧುಗಳೇ, ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬಂದ ಪ್ರಸಂಗ, ಅಲ್ಲಿ ಮಹಾಮನೆ ಮುಂದೆ ಇದ್ದಾರೆ, ಬಸವಣ್ಣವರವ್ರನ್ನ ಒಳಗೆ ಕರೀತಾ ಇದ್ದಾರೆ, ಅಲ್ಲಮ ಪ್ರಭುಗಳು ಬರಲಿಕ್ಕೆ ಗಲಾಟೆ ಮಾಡ್ತಾ ಇದ್ದಾರೆ. ಆ ಪ್ರಸಂಗವನ್ನು ಅದ್ಭುತವಾಗಿ ಡಾಕ್ಟರ್ ಶಂಭು ಹೆಗಡಾಳವರು ಚಿಂತನೆ ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವನ್ನು ಇವತ್ತು ಚಿಂತನೆ ಮಾಡಲಿಕ್ಕೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಕಾಯದಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರೆಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಆನ್ಲೈನ್ ಅರಿವಿನ ಮನೆಯಲ್ಲಿ ನಡೀತಕ್ಕಂಥ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ ಈ ಒಂದು ಸಂಚಿಕೆಯಲ್ಲಿ ಇಲ್ಲಿ ನೆರೆದು ಬಂದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಿಗೆ ನನ್ನ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಇಲ್ಲಿ ಹಿಂದಿನ ವಾರ ಬಸವಣ್ಣನವರು ಪ್ರಭುದೇವರಲ್ಲಿ ಬಹಳ ವಿನಂತಿಯನ್ನು ಮಾಡಿಕೊಂಡಿದ್ದರು. ಬೆದಕದಿರು ಬೆದಕಿದರೆ ಹುರುಳಿಲ್ಲ, ಚಿತ್ತರಟ್ಟೆಯ ಕಾಯಲ್ಲಿ ಮತ್ತೇನ ನರಸುವೆ,
ನಿಮ್ಮುತ್ತಮಿಕೆಯ ಮೆರೆಯಯ್ಯ ಕೂಡಲ ಸಂಗಮ. ನೀವು ದೊಡ್ಡವರು, ನೀವು ಒಳ್ಳೆಯವರು, ಇಷ್ಟು ಹಠ ಸರಿಯಲ್ಲ, ನಿಮ್ಮ ಉತ್ತಮಿಕೆಯನ್ನು ಮೆರೆದು ತೋರಿಸ್ಬಿಡ್ರಿ ಸಾಕಿನ್ನ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಮತ್ತೆ ಮುಂದುವರೆದು, ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿ ನೋಡಿದರೆ ಹುರುಳಿಲ್ಲ, ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಪು ಮಾಡಿ ನೀವಿರಿಸಿದಿರಿ. ಮತ್ತು ನಾ ಏನದನೆಲ್ಲ ಅದಕ್ಕೆ ನೀವೇ ಹೊಣೆಗಾರ ಅನ್ನೋ ಅರ್ಥದಲ್ಲಿ, ಪ್ರಪಂಚಿನ ಈ ಡಂಬಿನಲ್ಲಿ ಎನ್ನನೊಂದು ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮದೆ. ಹಿಂಗೆ ಹೇಳಿದ ತಕ್ಷಣ ಹಿಂಗೆಂದು ಬಸವರಾಜ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರ ಪ್ರತ್ಯುತ್ತರ ನೋಡ್ರಿ ಹೆಂಗೆ ಹೇಳ್ತಾರೆ. ಎಷ್ಟು ಮನಸ್ಸು ನಾಟೋ ರೀತಿಯಲ್ಲಿ, ಎಷ್ಟು ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ ಅಂದರೆ, ಕೈಯಲ್ಲಿ ಡಾಣೆ, ಡಾಣೆ ಅಂದರೆ ದೊಣ್ಣೆ, ಕೈಯಲ್ಲಿ ಡಾಣೆ, ಮನದಲ್ಲಿ ಕ್ರೋಧ, ಮನಸ್ಸಿನೊಳಗೆ ಒಳಗೆ ಕೋಪ ಇಟ್ಕೊಂಡಿರಿ. ನಾ ಇಷ್ಟು ಕಾಡಿಸಿದ್ದಕ್ಕೆ ಒಳಗೇನು ತ್ರಾಸಾಗಿಲ್ಲನ? ಒಳಗೆ ತ್ರಾಸ ಐತಿ. ವಚನದಲ್ಲಿ ಕಿಂಕಿಲ, ಮಾತಿನೊಳಗೆ ಹೆಂಗಂದ್ರೆ ಅಷ್ಟು ಮೃದು, ಬೆಣ್ಣೆ ಅಂತ ಮಾತು. ಲಿಂಗದ ವಾರ್ತೆ ನಿನಗೇಕೆ ಹೇಳ ಬಸವ. ನೋಡ್ರಿ ಎಂಥ ಮಾತಿದು ಪಾಪ. ಅವರ ವಿನಯತೆಯನ್ನು ಹೆಂಗೆ ವಿಡಂಬಿಸಾಕ್ತಾರ ಅವರು ಅಂತ ಪಾಪ. ನಾ ಇಷ್ಟೆಲ್ಲ ಕಾರ್ಶನೆಲ್ಲ ಒಳಗೆ ಐತಿ ಅವರಿಗೆ, ಪ್ರಭುದೇವರಿಗೆ. ನಾನು ಅತೀ ಏನೋ ಮೊಂಡತನ ಮಾಡಿದ್ದೀನಿ ಅಂತ ಅನಿಸಿರ್ಬೇಕು ಅವರಿಗೆ. ಆದರೂ ಅದನ್ನು ಮುಚ್ಚಿಟ್ಕೊಂಡು ಏನು ಅನ್ನಕ್ತಾರಂದ್ರೆ ಅವರು, ನಾ ಇಷ್ಟೆಲ್ಲ ಆದಮೇಲೂ ಎಷ್ಟರಷ್ಟು ಇವರಿಗೆ ನನ್ನ ಮೇಲೆ ಕೋಪ ಬಂದಿರಬೇಕಲ್ಲ ಅಂತ ಇವರ ಊಹೆ ಮಾಡ್ಕೊಂಡಾರ ಯಾರು? ಪ್ರಭುದೇವರು. ಮತ್ತು ಸಾಮಾನ್ಯ ಅಲ್ರಿ, ಸಾಮಾನ್ಯವಾಗಿ ನಮ್ಮ ಮೇಲಿನ ಬಾಸ್ ನಮ್ಗೆ ಎಷ್ಟು ಸಿಟ್ಟಿಗೆದ್ರೂ ನಾವು ಮತ್ತು ವಿನಾಯಿತಿಯಿಂದ ಇರ್ತೇವೆ ಅಂದ್ರೆ ಒಳಗೇನು ಸಿಟ್ಟಿರಂಗಿಲ್ಲ ನಮಗೆ ಅವ್ರ ಮೇಲೆ. ಆಗಿರ್ತದೆ ಸ್ವಭಾವ, ಅದು ಸ್ವಾಭಾವಿಕವಾಗಿ ಒಳಗೆ ಸಿಟ್ಟಿರ್ತೈತಿ, ಅದನ್ನು ಅದೇ ಇಟ್ಕೊಂಡಿರ್ತೇವೆ. ಮತ್ತೆ ಸಿಟ್ಟಿಗೆದ್ನಿ ಅಂದ್ರೆ ಏನಾಕತಿ ಅಂದ್ರೆ, ಇದು ಮತ್ತೆ ಕೆಡ್ದೈತಿ ಬಾ ಅಂದವ್ರು, ಏನಪ್ಪ ಸುಮ್ಮ ದೊಡ್ಡವರು, ಸುಮ್ಮನೆ ಅದನ್ನೆಲ್ಲಿ ಕೋಪ ತೋರಿಸ್ಕೊಳ್ಳೋದು ನಾವು. ಸುಮ್ಮ ಇನ್ನಷ್ಟು ಇಷ್ಟ ವಿನಾಯಿತಿಯಿಂದ ಇದ್ದೇವೆ, ಇನ್ನಷ್ಟು ವಿನಾಯಿತಿಯಿಂದ ಇದ್ದೆ, ಸುಮ್ಮ ಅವ್ರನ್ನ ಸಮಾಧಾನ ಮಾಡೋಣ ಅನ್ನುವಂಥದ್ದು ಇರ್ತಲ್ಲ. ಹಿಂಗೆ ಬಸವಣ್ಣವ್ರಿಗೆ ನಾ ಇಷ್ಟೆಲ್ಲ ಅಂದೇನಿ, ಆಡೇನಿ, ಎಲ್ಲ ಅಂದೇನಿ, ಇವರಿಗೆ ಒಳಗೆ ಕೋಪ ಬಂದಿರಲೇಬೇಕು ಅಂತ ಇವರು ಊಹೆ ಮಾಡ್ಕೊಂಡಾರ. ನೋಡಿ, ಇವರು ಊಹೆನೂ ಸುಳ್ಳು. ಒಳಗೆ ಕೋಪ ಇಲ್ಲ ಬಸವಣ್ಣವ್ರಿಗೆ. ಒಳಗೆ ಕೋಪ ಇಟ್ಕೊಂಡು ಹೊರಗೆ ವಿನಯಶೀಲತೆ ಮಾಡಿದರೆ ಅದು ಬಸವ ಭಕ್ತಿ ಅಲ್ಲ. ಗೊತ್ತಿರಲಿ, ಬಸವ ಭಕ್ತಿ, ಭಕ್ತಿಗೆ ಮತ್ತೊಂದು ಹೆಸರು ಬಸವ ಭಕ್ತಿ. ಅಂದರೆ ಅದೇ ಬಸವಣ್ಣನವರ ಭಕ್ತಿಗೆ ಇನ್ನೊಂದು ಭಕ್ತಿ ಸಾಟಿ ಇಲ್ಲ. ಕೋಪದ ಅಂಶ ಬಸವಣ್ಣವರಲ್ಲಿ ಒಳಗೆ ಬಂದೈತೆ ಅಂದ್ರೆ ಅದು ಬಸವಣ್ಣನವರಿಗೆ ಸಲ್ಲುವ ಮಾತಲ್ಲ. ಮನದಲ್ಲಿ ಕೋಪ ತಾಳಲಾರದೆ ಸಮಾಧಾನಿಯಾಗಿರಬೇಕು ಅನ್ನೋ ಮಾತು ಅಕ್ಕ ಹೇಳಿದ್ದು ಬಸವಣ್ಣನವ್ರನ್ನ ನೋಡಿಯೇ. ಯಾಕೆ ಇದು ಸಾಧ್ಯ ಅಂತ ಗೊತ್ತಾಗಿತ್ತು ಅವ್ರಿಗೆ. ಇದು ಸಾಧ್ಯವೇ, ಸಾಧ್ಯ ಅಂತ ತೋರಿಸಿಕೊಟ್ಟವರು ಬಸವಣ್ಣನವರು. ಅದಕ್ಕೆ ಅವ್ರನ್ನ ನೋಡಿ ಈ ವಚನ ಹೇಳಿದರು. ಮನದಲ್ಲಿಯೂ ಕೋಪ ತಾಳಾರ ಅಂದ್ರೆ ಕ್ವಶನ್ ಬರುತ್ತೆ, ಮನಸ್ಸಿನಾಗೂ ಕೋಪ ತಾಳಾರ್ದಾಗ ಹೆಂಗಿರಾಕ ಸಾಧ್ಯ ಐತ್ರಿ? ಯಾರು ಅದಾರ ನೀ ಜಗತ್ತಿನಾಗ ಒಬ್ರನ್ನ ತೋರಿಸಿದಂತ ಹೇಳಿದವ್ರನ್ನ ಪ್ರಶ್ನೆ ಮಾಡಿದರೆ ಅದಾರ ಬಾ ಇಲ್ಲಿ ಒಬ್ರನ್ನ ತೋರ್ಸಕ್ಕೆ ಬಸವಣ್ಣವ್ರು ಇದ್ರಲ್ಲಿ. ಆ ಧೈರ್ಯದ ಮೇಲೆ ಆ ಮಾತು ಹೇಳಿದ ಅಕ್ಕ. ಅದು ಬಸವ ಭಕ್ತಿ, ಹೌದಲ್ರಿ? ನಮಗೆಲ್ಲ ಐತಿ ಕೋಪ, ಹೊರಗೆ ಬಹಿರಂಗದ ಕೋಪನ ಎಷ್ಟಿದ್ದಾಗ ಅಂತರಂಗದ ಕೋಪ ಎಷ್ಟಿರಬಾರ್ದು ನಮಗೆ ರಗಡೆ ಐತಿ. ನಾವು ಕೋಪಿಷ್ಟ್ರು ನಾವು. ಇಲ್ಲಿ ಹೇಳಕತ್ತಾರ ಅವ್ರು, ಕೈಯಲ್ಲಿ ದೊಣ್ಣೆ ಹಿಡ್ದಿಲ್ಲ ಅಂದ್ರೂ ದೊಣ್ಣೆ ಹಿಡ್ದವ್ರಂಗೆ ಅವ್ರಿಗೆ ಆಭಾಸ ಅನ್ಸಾಕತೈತಿ. ಯಾರಿಗೆ? ಪ್ರಭುದೇವ್ರಿಗೆ. ಇಷ್ಟೆಲ್ಲ ಮಾಡಿ ನನ್ನ ಮೇಲೆ ಮತ್ತೆ ಇವ್ರು ಸಿಟ್ಟು ಬಂದಿರ್ಬೋದಲ್ಲ, ಏನು ಮಾಡಲಿಪ್ಪ ಇವ್ರನ್ನ ಅಂತ ಒಮ್ಮೆ ಮೆಂತರಂಗಿಲ್ಲ, ಕೈ ಹೊಸ್ಕೊತಿರ್ತೇವಿಲ್ಲ ನಾವು ಹಿಂಗೆ ಒಮ್ಮೊಮ್ಮೆ. ಆದರೂ ಏನು ಮಾಡೋದು ಅಂತ ಸುಮ್ಮನೆ ಹಂಗೆ ಏನರ
ಆ ಸ್ಥಿತಿಯೊಳಗೆ ಅದಾರನ ಬಸವಣ್ಣವ್ರಂತೂ ಊಹೆ ಮಾಡ್ಕೊಂಡು ಈ ಮಾತು ಹೇಳಕತ್ತಾರ ಅವರು. ವಾಸ್ತವದಲ್ಲಿ ಹಂಗಿಲ್ಲ, ಬಸವಣ್ಣವ್ರು ಹಂಗಿಲ್ಲ, ಅದು ಸಿದ್ಧನೇ. ಆದ್ರೆ ಇಲ್ಲಿ ಅನ್ನಕತ್ತಾರ ಅವ್ರು ಊಹೆ ಮಾಡ್ಕೊಂಡಿಲ್ಲ ಅಂದ್ರೂ ಅವ್ರಿಗೆ ಮತ್ತೆ ಚುಚ್ಚಿ ಮಾತಾಡಕತ್ತಾರ ಅವ್ರು. ಅವ್ರಿಗೇನು ಗೊತ್ತಿಲ್ಲನೋ ಬಸವಣ್ಣವ್ರ ಬಗ್ಗೆ, ಅದು ಗೊತ್ತೈತಿ. ಆದರೂ ಏನೋ ಒಂದು ಅನ್ಬೇಕಾಗೈತೆ ಅವರಿಗೆ. ಕೈಯಲ್ಲಿ ಡಾಣೆ, ಮನದಲ್ಲಿ ಕ್ರೋಧ, ವಚನದಲ್ಲಿ ಕಿಂಕಿಲ, ಲಿಂಗದ ವಾರ್ತೆ ನಿನಗೇಕೆ ಹೇಳ ಬಸವ. ಲಿಂಗದ ವಾರ್ತೆ ಅಂದ್ರೆ ಆ ಪರವಸ್ತುವಿನ ವಾರ್ತೆ ಮಾತು. ಆ ಪರವಸ್ತುವಿನ ಮಾತು ಮಾತಾಡ್ಲಿಕ್ಕೆ ಅರ್ಹತೆ ಇರಬೇಕಂತ. ಯಾವ ಅರ್ಹತೆ ಬೇಕು? ಯಾವ? ಕೋಪರಹಿತವಾಗಿರ್ತಕ್ಕಂಥ, ಅತ್ಯಂತ ಶಾಂತಮಯವಾಗಿರ್ತಕ್ಕಂಥ, ಪ್ರೀತಿ ತುಂಬಿದ ಹೃದಯದಲ್ಲಿ ಮಾತ್ರ ಆ ಪರವಸ್ತು ಬಂದು ನೆಲೆಸಲಿಕ್ಕೆ ಸಾಧ್ಯ. ಅವರ ಪರವಸ್ತುವಿನ ಬಗ್ಗೆ ಮಾತಾಡಬೇಕಂದ್ರೂ ಅರ್ಹತೆ ಇಲ್ಲಂತ. ಒಳಗೆ ನಾವು ಕೋಪಿಷ್ಠರಾಗಿದ್ವಿ ಅಂದ್ರೆ, ಹೊರಗಲ್ಲ. ಅದಕ್ಕೆ ಅವ್ರು ಅಂದರು, ಹಿಂಗಿದ್ದುಕೊಂಡವ್ರಿಗೆ ನಿಮಗೇಕೆ ಲಿಂಗದ ವಾರ್ತೆ. ಜಂಗಮವೇ ಲಿಂಗವೆಂಬ ಶಬ್ದ ಸೂತಕ ಉಂಟಲ್ಲದೆ. ನೋಡು, ಜಂಗಮವೇ ಲಿಂಗ ಅಂತಂದು ನೀವು ಹಿಂಗೆ ಮಾಡಿದ್ರೆ ಆ ಶಬ್ದಕ್ಕೆ ಸೂತಕ ಬಂತಿಲ್ಲೋ? ಉಂಟಲ್ಲದೆ. ಸಜ್ಜನ ಭಕ್ತಿಯ ಮಾತು ನಿನಗೇಕೆ ಹೇಳ ಬಸವ. ನೋಡ್ರಿ ಮುಂದೆ ಹೇಳ್ತಾರೆ, ಕಬ್ಬುಣದ ರೂಪು ಪರುಷವ ಮುಟ್ಟಿ ಹೊನ್ನಾಯಿತಲ್ಲದೆ. ಪರುಷವಾಗಬಲ್ಲುದೇ ಹೇಳ. ಭಾಳ ಅಂದ್ರೆ ಏನಾಗ್ಬೋದು? ಬಂಗಾರ ಆಕತಿ, ಅದು ಪರುಷ ಆಗತ್ತೆ. ಪರವಸ್ತುವಿನ ಸಂಘ, ಅದು ಸ್ಪರ್ಶ ಆದ್ರೆ ಅದು ಪರವಸ್ತು ಆಗಕ್ಕೆ ಸಾಧ್ಯ ಐತನೋ? ಹಿಂಗೆ ನೀವು ಹೇಳಾಕತ್ತಿರಲ್ಲ, ನೀವು ಹಂಗೆ ಅದು ಆಗಕ್ಕೆ ಸಾಧ್ಯ ಐತನೋ ಅಂತ ಅವ್ರಿಗೆ ಪ್ರಶ್ನೆ ಮಾಡಕತ್ತಾರ ಅವ್ರು. ಜಂಗಮವೇ ಲಿಂಗ, ಲಿಂಗವೇ ಜಂಗಮ ಅಂತ ಅನ್ಕೊಂಡಿಲ್ಲ ಅಂದ್ರಿ. ಹಂಗೆ ನಿಮ್ಮ ಒಳಗೊಂದು ಹೊರಗೊಂದು ಇಟ್ಕೊಂಡು ಕುಂತವ್ರಿಗೆ ಅದು ಸಾಧಿಸ್ಲಿಕ್ಕೆ ಸಾಧ್ಯನೋ ಅದಕ್ಕೆ ಉದಾಹರಣೆ ಕೊಟ್ಟರು ಅವರು. ಪರುಷವಾಗಬಲ್ಲುದೇ ಭಗವಾನ್. ಗುಹೇಶ್ವರನೆಂಬ ಪರುಷದ ಪುತ್ಥಳಿಯ ನರಿವರೇ, ಪರವಸ್ತು ಅಂತಕ್ಕಂಥ ಪರುಷದ ಪುತ್ಥಳಿ ಅರಿವರೇ, ತಿಳಿದು ನೋಡ ಸಂಗನ ಬಸವಣ್ಣ. ಎಷ್ಟು ನೋವಿನ ಮಾತಿದು ಅಂತ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಬಸವರಾಜ ದೇವರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಆನೆತ್ತ ಬಲ್ಲೆನಯ್ಯ ನಿಮ್ಮ ಭಕ್ತಿಯ ಘನವ. ನೀವು ಹೇಳೋ ಭಕ್ತಿಯ ಘನವನ್ನು ನಾಯತ್ತ ಬಲ್ಲೆ. ನಾನೆತ್ತ ಬಲ್ಲೆನಯ್ಯ ನಿಮ್ಮ ಶ್ರೀಪಾದದ ನಿಲವ. ಆ ಪರವಸ್ತುವಿನ ಶ್ರೀಪಾದದ ನಿಲುವು ನನಗೆಲ್ಲಿ ಗೊತ್ತೈತಿ. ಮತ್ತು ಕಿಂಕರತ್ವ ಐತಿ ಇಲ್ಲಿ, ಮತ್ತು ಕಿಂಕರತ್ವ ಐತಿ. ಕಾಯದ ಕಳವಳದ ಮರೆಯಲ್ಲಿದ್ದವರಲ್ಲಿ ನಂಬಿಕೆ ಅಳವಡುವುದೇ. ನಾವೆಲ್ಲ ಕಾಯದ ಕಳವಳ ಇದ್ದವರು ನಂಬಿಕೆ ಅಳವಡ್ಲಿಕ್ಕೆ ಸಾಧ್ಯ ಐತನೋ ಪರವಸ್ತುವಿನ ಮೇಲೆ? ನಂಬಿಕೆ ಅಳವಡುವುದೇ. ಕೂಡಲ ಸಂಗಮದೇವ ಎನ್ನವಗುಣವ ನೋಡದೆ. ಇದೆಲ್ಲ ನಾವು ಒಪ್ಕೊಂಡು ಬಿಟ್ಟೇನಪ್ಪ, ಎಲ್ಲ ಹಿಂಗಾಗೈತಿ, ಮತ್ತು ನನ್ನ ದೋಷ ಹುಡುಕಬೇಡ. ಎನ್ನವಗುಣವ ನೋಡದೆ ಕರುಣದಿಂದ ಭಕ್ತಿಯ ನಿಲವ ತೋರ ತಂದೆ. ಅವ್ರ ಭಕ್ತಿ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ ಇವರು. ಹಂಗಾರೆ ಖರೆ ಭಕ್ತಿ ನಿಲುವರ ಹೇಳ ನನಗೆ ಅಂತ ಹೇಳಿದ್ರು ಅವರು. ನಾನಂತೂ ಈ ಭಕ್ತಿಯಿಂದ ಅದೇನಿ, ಇದು ನಿಮಗೆ ಹಿಡಿಸಿಲ್ಲ ಅಂದ್ರೆ, ಎಲ್ಲೋ ನಾ ತಪ್ಪೇನೆ ಅಂದ್ರೆ, ಆ ಭಕ್ತಿ ನಿಲುವರ ಹೆಂಗೈತೆ ಅದನ್ನು ಹೇಳ್ರಿಪ್ಪ ನಮ್ಮ ಕಡೆಗೆ ಅಂತ ಹೇಳಿದ್ರು ಅವರು. ಹಿಂಗೆಂದು ಬಸವರಾಜ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರ ಪ್ರತ್ಯುತ್ತರ. ಕೂರ್ಮನ ಶಿಶುವಿನ ಸ್ನೇಹದಂತಿರಬೇಡ ಸಂಗನ ಬಸವಣ್ಣ. ಕಾಕಪಿಕ ಸಂಧಾನದಂತಿರಬೇಡ ಬಸವಣ್ಣ. ಕೊಂಬ ತಪ್ಪದೆ ಹಾಯುವ ಕಪಿಯಂತಿರಬೇಡ ಬಸವಣ್ಣ. ನೀರು ಕ್ಷೀರವ ಭೇದಿಸಿ ತೆಗೆವ ಹಂಸೆಯಂತಿರಬೇಡ ಬಸವಣ್ಣ. ಗುಹೇಶ್ವರ ಲಿಂಗದಲ್ಲಿ ಅವಧಾನ ತಪ್ಪಿ ಮರಳಿ ಅರಸಿದರುಂಟೆ ಹೇಳ ಸಂಗನ ಬಸವಣ್ಣ. ಯಾಕೆ ಮರಕ್ಕೊಂತ ಕುಂತೇರೆ ಅಂತಾರ ಅವರು. ಕೂರ್ಮನ ಶಿಶು, ಅದರ ಸ್ನೇಹ ಈ ಲೋಕದಲ್ಲಿ ತಾಯಿ ಮಕ್ಕಳು
ಕೂಡಿ ಬದುಕೋದು ಒಂದು ಸೃಷ್ಟಿಯ ನಿಯಮ. ಆದರೆ ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿ ಇಲ್ಲೊಂದು ಸ್ನೇಹ ಐತಿ. ಆಮೆ ಮತ್ತು ಅದರ ಮಗು ಅದು ಹುಟ್ಟಿದಾಕ್ಷಣಕ್ಕೆ ಯಾವುದೋ ಕಾರಣದಿಂದ ಬೇರೆ ಆಗಿಬಿಡ್ತಾವೆ. ತಾಯಿ ಮತ್ತು ಮಗು ಭಾಳ ದೂರದಿಂದ ಇರ್ತೈತಿ. ತಾಯಿ ಎಂದರೆ ಅಥವಾ ಮಗು ಎಂದರೆ ನನಗೂ ಇನ್ನೂ ಉಳಿದವ್ರ ಗತೆ ಹಿಂಗೆ ಆಗಲಿಲ್ಲಲ್ಲ ಅಂತ ಅವ್ರು ಮರುಕುಪಟ್ಟವನು ಇಲ್ಲ. ಅವ್ರು ನಾವು ನೆನಿತಾವೆ, ಅವ್ರು ನಾವು ನೆನಿತಾವೆ, ಸಂತೃಪ್ತಿಯಿಂದ ಅದಾವೆ. ಹಂಗಿರ್ಬೇಕು. ಸುಮ್ಮ ಯಾಕೆ ನೊಂದ್ಕೊಂತೀರಿ ಅಂದಂಗೆ. ಅದು ಕಾಕಪಿಕ ಸಂಧಾನದಂತಿರಬೇಡ ಬಸವಣ್ಣ. ಕಾಗೆ ಮತ್ತು ಕೋಗಿಲೆ ಸಂಧಾನ ಹೆಂಗೈತಲ್ಲಿ? ಕೋಗಿಲೆಯ ತತ್ತಿಯನ್ನು ಕಾಗೆಯ ಗೂಡಿನಲ್ಲಿಟ್ಟು ಆ ಕಾಗೆ ತನ್ನ ಮರಿ ಅಂತ ತಿಳಿದು ಅವುಗಳಿಗೆಲ್ಲ ಆರೈಕೆ ಮಾಡಿ ಕೊನೆಗೆ ಅದಕ್ಕೆ ಧ್ವನಿ ಬಂದಾಗ ಅರ್ಥ ಆಗತ್ತೆ ಏನಂತ, ಇದು ನನ್ನ ಮಗು ಅಲ್ಲ ಅಂತ. ಅವಾಗ ಹಾರ ಹೇಳಿಬಿಡ್ತವೆ. ಹಡದ ತಾಯಿ ಎಲ್ಲೇ ಐತೋ, ಬೆಳೆಸಿದ ತಾಯಿ ಎಲ್ಲೇ ಐತೋ ಅದಲ್ಲೇ ಒಂದು ಹಾರಾಡಕ್ಕತ್ತು ಕೋಗಿಲೆ. ಬೆಳೆಸಿದ ತಾಯಿನೂ ಬಿಟ್ಟು ಹೋತು, ಹಡದ ತಾಯಿ ಅಂತೂ ಮೊದಲೇ ಗೊತ್ತಿಲ್ಲ. ಜಗತ್ತಿನಾಗ ಇಂಥವು ಅದಾವಲ್ಲ, ನೋಡ್ಬೇಕು ನಾವು. ನಮಗೆ ಎಷ್ಟು ಕಷ್ಟ ಬರ್ತಾವೋ, ನಾವು ಕಷ್ಟ ಅಂತ ದೊಡ್ಡ ಅಂದ್ಕೊಂಡೇವಿ. ಎಷ್ಟು ಚಂದ ಉದಾಹರಣೆ ಕೊಟ್ಟಾರ ನೋಡ್ರಿ ಅವ್ರು. ಕಣ್ಣ ತೆಗೆದ ನೋಡ್ಬೇಕು ಅನ್ನೋಕೆ, ಧ್ವನಿ ಬರ್ಬೇಕು ಅನ್ನೋಕೆ ಅಲ್ಲಿವರೆಗೂ ಆ ಕಾಗೆಯನ್ನು ತಾಯಿ ಅಂತ ತಿಳ್ಕೊಂಡಿರ್ತೈತಿ. ಅದು ಕಾಯಿನೂ ಅದು ನನ್ನ ಮರಿ ಅಂತ ತಿಳ್ಕೊಂಡೈತಿ, ತನ್ನ ಮರಿ ಜೊತಿನ. ಹಡದ ತಾಯಿ ಬಿಟ್ಟು ಹೋಗ್ಬಿಟ್ಟೈತಿ. ಹೌದಾ? ಧ್ವನಿ ಬಂದಾಗ ಗುರ್ತಾತು, ಇದು ನನ್ನ ಮಗು ಅಲ್ಲ. ಈ ಮಗು ಗೊತ್ತಾತು, ಇದು ನನ್ನ ತಾಯಿ ಅಲ್ಲ. ಆ ತಾಯಿಯನ್ನು ಹುಡುಕ್ಬೇಕಂದ್ರೆ ತಾಯಿ ಸಿಗೋಳು. ಒಂದು ಆನಂದವಾಗಿ ಹಾಡ್ಕೊತೈತಿ ಜಗತ್ತಿನಾಗದು, ಎಂದು ಮರಗಿಲ್ಲದು. ನನ್ನ ತಾಯಿ ಇಲ್ಲ, ನಾ ಹಿಂಗಾತು, ನಾನು ಉಳಿದದ್ದೆಲ್ಲ ಪಕ್ಷಿಗಳು ತಮ್ಮ ತಾಯಿ ಜೊತೆ ಹೆಂಗೆ ಚಂದ ಅದಾವು, ನಾ ನೋಡಿದ್ರೆ ನನ್ನ ಬಾಳೆ ಹಿಂಗಾತಂತ ಅಂದ್ರೆ ಹಾಡೋದು ಬಿಟ್ಟು ಕುಂತೈತೇನೋ. ಅದಕ್ಕೆ ಹೋಗಿಲ್ಲ, ಹಾಡೋದು ಬಿಟ್ಟು ಕುಂತಿಲ್ಲ. ಯಾಕೆ ಚಿಂತೆ ಮಾಡ್ತಾರೆ? ಇದು ಒಂದು ಅರ್ಥ ಕೊಡ್ಬೋದು ಈ ವಚನಕ್ಕಂತ ನಾನು ತಿಳ್ಕೊಂಡಿದ್ದು. ಕೊಂಬ ತಪ್ಪದೇ ಹಾಯುವ ಕಪಿ ಅಂತಿರಬೇಡ ಬಸವಣ್ಣ. ಟೊಂಗಿಯಿಂದ ಟೊಂಗಿ ಹಾರುವಂಥ ಕೋತಿ. ಟೊಂಗಿ ಭಾಳಿದ್ದ ಗಿಡ ನನಗೆ ಸಿಕ್ಕಿಲ್ಲ, ಹಣ್ಣಿದ್ದ ಗಿಡ ಸಿಕ್ಕಿಲ್ಲ, ಎಲೆ ಭಾಳಿದ್ದ ಗಿಡ ಸಿಕ್ಕಿಲ್ಲ. ನಾ ಹಾರುವಷ್ಟು ತಾಕತ್ನಾಗ ಡಿಸ್ಟನ್ಸ್ ಇಲ್ಲದಂತ ಎಂದು ಮರಗಿಲ್ಲ. ಹತ್ರ ಇರಬೇಕಾಗಿತ್ತಂತ ಅಂದ್ಕೊಂಡಿಲ್ಲ. ತನಗೆ ಎಷ್ಟು ಸಾಧ್ಯ ಆಯಿತು ಅಷ್ಟು ಜಿಕ್ಕೊಂತ ಹೊಂಟೈತೆ. ಅದು ನನ್ನ ಸಲುವಾಗಿ ಇದು ಹಿಂಗೈತೆ ಅಂತ ಎಂದೂ ಮರಗಿಲ್ಲಲ್ಲ. ಈ ಅರ್ಥದಲ್ಲಿ ನೀರು ಕ್ಷೀರವ ಭೇದಿಸಿ ತೆಗೆಯುವ ಹಂಸೆಯಂತಿರಬೇಡ. ಹಾಲು ನೀರು ಕುಡಿಯತಿ, ಹಾಲು ನೀರು ಕೂಡಿಬಿಟ್ಟೈತಲ್ಲ, ಹೆಂಗೆ ಮಾಡೋದಂತ ಆ ಹಂಸ ಪಕ್ಷಿ ಅಂದ್ರೆ ಚಿಂತೆ ಮಾಡೈತೇನು? ಚಿಂತೆ ಮಾಡಿಲ್ಲ. ಅದು ಎಂದ್ರೆ ದುಃಖ ಪಟ್ಟೈತೇನು? ಅಯ್ಯೋ ಹಾಲು ನೀರು ಕೂಡಿಬಿಟ್ಟೈತಿ, ನನಗರ ನೀರು ಬೇಡ, ಬರೀ ಹಾಲು ಬೇಕಾಗೈತಿ ಅಂತಂದ್ರೆ ಚಿಂತೆ ಮಾಡೈತಿ. ಸುಮ್ಮದು ಹೆಂಗೆ ಇರ್ತೈತೆ ಹಂಗೈತಿ. ಹಾಲಡ್ಡ ತೊಗೊಂತೈತಿ, ನೀರಡ್ಡ ಬಿಟ್ಟು ನಿಶ್ಚಿಂತವಾಗಿ ಆನಂದವಾಗಿ ಬದುಕಾಕತೈತಿ. ಅದು ಎಂದ್ರೆ ಚಿಂತೆ ಮಾಡೈತಿನಿ, ಹಿಂಗೆ ಆತಂತ ಬದುಕು ಇಲ್ಲ. ಹಿಂಗಿರಾಕ್ ಕಲಿಬೇಕು ಅಂತ. ಗುಹೇಶ್ವರ ಲಿಂಗದಲ್ಲಿ ಅವಧಾನ ತಪ್ಪಿ ಮರಳಿ ಅರಸಿದರುಂಟೆ ಹೇಳ ಆ ಸಂಗನ ಬಸ್. ಯಾಕೆ ಮರಗಾಕತಿಯಪ್ಪ ಬಸವಣ್ಣ? ಏನಾಗಿಲ್ಲ ಅಂತ, ಏನಾಗಿಲ್ಲ. ಅಷ್ಟ್ಯಾಕೆ ಮರಳಿ ಅರಸಿದರುಂಟೆ ಹೇಳ ಬಸವಣ್ಣ. ಬೇಡ, ಅದರ ಬಗ್ಗೆ ಯಾಕಷ್ಟು ಅನ್ನೋ ಅರ್ಥದಲ್ಲಿ ಹೇಳಿದರು. ಹೀಗೆಂದು ಪ್ರಭುದೇವರು ನಿರೂಪಿಸರು. ಅದಕ್ಕೆ ಬಸವರಾಜ ದೇವರು ಪ್ರಸ್ತಾವಿಸಿದ, ಎನ್ನ ತನುವಿಂಗೆ ನೀನೊಡೆಯ, ಎನ್ನ ಮನಕ್ಕೆಯೂ ನೀನೊಡೆಯ. ಎನ್ನ ಈ ಶರೀರಕ್ಕೂ ನೀನ ಒಡೆಯ, ಎನ್ನ ಮನಸ್ಸಿಗೂ ನೀನೇ ಒಡೆಯ, ಎನ್ನ ಧನಕ್ಕೆಯೂ ನೀನೊಡೆಯನಾದ ಬಳಿಕ ಎನ್ನರಿವೂ ನಿನ್ನದು. ಅರಿದು ಮರೆಸಿದರುಂಟೆ ಅಂತೆಲ್ಲ ಹೇಳಿದ್ರಲ್ಲ. ಈಗ ಅದರ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ. ಯಾಕಂದ್ರೆ ನನ್ನ ತನಕ್ಕೂ ಒಡೆಯ ನೀನ, ಎನ್ನ ಮನಕ್ಕೂ ಒಡೆಯ ನೀನ, ಎನ್ನ ಧನಕ್ಕೂ ಒಡೆಯ ನೀನ. ಹೌದಾ? ಹೀಗಾಗಿ ಎನ್ನರಿವೂ ನಿನ್ನದು. ಈ ತನುವಿನೊಳಗಿರುವುದು ಏನೈತಿಲ್ಲಲ್ಲ ನಿಂದ, ಎನ್ನರಿವೂ ನಿನ್ನದು, ಎನ್ನ ಮರಹೂ ನಿನ್ನದು. ಅಡಿ ಹೋಗ್ಲಿ ಅಂದ್ರೆ ಅವ್ರು
ಇಲ್ಲೇ ಅವ್ರು ಏನಂದ್ರು, ಮರಳಿ ಗುಹೇಶ್ವರ ಲಿಂಗದಲ್ಲಿ ಅವಧಾನ ತಪ್ಪಿ, ಹೌದಾ, ಮರಳಿ ಅರಸಿದರುಂಟೆ ಹೇಳ ಬಸವಣ್ಣ ಅಂದ್ರೆ, ನನ್ನ ಮರುವೂ ನಿಂದ, ನನ್ನ ಅರಿವೂ ನಿಂದ, ನಾ ಏನಿದನೋ ಎಲ್ಲ ನಿಂದ, ಕೂಡಲ ಸಂಗಮ ದೇವ ಭೃತ್ಯಾಪರಾಧ ಸ್ವಾಮಿನೋ ದಂಡ ಎಂಬುದ ವಿಚಾರಿಸಿ ನೋಡ ಪ್ರಭುವೇ. ಇಲ್ಲಿ ಏನು ಬರ್ತಂದ್ರೆ ಸ್ವಾಮಿ ಭೃತ್ಯ ನ್ಯಾಯ ಅಂತ ಬರುತ್ತೆ. ಸ್ವಾಮಿ ಭೃತ್ಯ ನ್ಯಾಯ ಅಂದ್ರೆ ಏನು? ಮಗ ಮಾಡಿದ ತಪ್ಪಿಗೆ ತಂದೆ ಹೊಣೆಗಾರಕ್ಕನ, ಶಿಷ್ಯ ಮಾಡಿದ ತಪ್ಪಿಗೆ ಗುರು ಹೊಣೆಗಾರಕ್ಕನ, ಭಕ್ತ ಮಾಡಿದ ತಪ್ಪಿಗೆ ಗುರು. ಅದಕ್ಕೆ ಹೇಳಿದ್ರು ಅವರು, ಇದಕ್ಕೆ ಸ್ವಾಮಿ ಭೃತ್ಯ ನ್ಯಾಯ ಅಂತ ಕರೀತಾರೆ ಅವರು. ಹಂಗೆ ನೀ ಇದರಿಂದ ಜಾರ್ಕೊಂಡು ಹೋಗಕ್ಕೆ ಬರೋದಿಲ್ಲ ಅಂದ್ರೆ ಅವರು ಒಳ್ಳೆ ಒಂದು ದೊಡ್ಡ ಗಂಟು ಹಾಕಿದ್ರಿಗೆ ಅವ್ರಿಗೆ, ಪ್ರಭುದೇವ್ರಿಗೆ ಅವರು. ಆಗಲಿಲ್ಲೇ ನೀವು ನನಗೆ ಹಂಗೆ ಹಿಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಎನ್ನ ತನುವಿನೊಡೆಯನೂ ನೀನೇ, ಎನ್ನ ಮನದೊಡೆಯನೂ ನೀನೇ, ಮತ್ತು ಎನ್ನ ಧನಕ್ಕೆಯೂ ನೀನೊಡೆಯ, ಎನ್ನ ಅರಿವು ನಿನ್ನದೇ, ಎನ್ನ ಮರವೂ ನಿನ್ನದೇ, ಎಲ್ಲ ನಿನ್ನೂ ಇದ್ದಾಗ ನನ್ನ ಕಡೆಯಿಂದ ಹಂಗಾಗೈತಿ ಹಿಂಗಾಗೈತಿ ಅದು ಇದು ಅಂತ ಹಗಲೆಲ್ಲ ಹೇಳಕತ್ರ. ಅದಕ್ಕೆ ಭಾಗಿದಾರ ನೀನು ಹಾಕಿ ಗೊತ್ತಿರ್ಲಿಟ ಅಂತ, ಭಾಳ ಎಳಿಬೇಡ್ರಿ ಇದನ್ನ ಅಂತ, ಭಾಳ ಜಗ್ಗಬೇಡ್ರಿ. ಈಗೆಲ್ಲ ಇಷ್ಟು ಮಂದಿ ಅದಾರ. ಈಗ ಮೊನ್ನೆ ನಿಂತಾರಲ್ಲ ಎಲ್ಲರೂ, ಚನ್ನಬಸವಣ್ಣವರು, ಕಿನ್ನರಿ ಬೊಮ್ಮ ಎಲ್ಲರೂ ನಿಂತಾರಿಸಿದ್ರು. ಅಷ್ಟು ಅಸಂಖ್ಯಾತ ಶರಣ ಮೇಳ ಐತಲ್ಲಿ. ಸಾಕಿನ್ನು ಅದಕ್ಕೆ ಮತ್ತೆ ಭಾಳ ಮಾತಾಡಕತ್ರ. ಅದಕ್ಕೆ ನೀವೇ ಹೊಣೆಗಾರ ಹಾಕಿರಿ, ಬ್ಯಾಡ ಬರ್ರಿಪ್ಪ ಅಂತ ಕರೆದಂಗೀಗ ಅದು. ಏನು ಹೇಳಿದ್ರು ಅವರು? ಭೃತ್ಯಾಪರಾಧ ಸ್ವಾಮಿನೋ ದಂಡ, ಭೃತ್ಯಾಪರಾಧ ಸ್ವಾಮಿನೋ ದಂಡ. ಈಗ ನಾವು ಬೇರೆ ಯಾವುದರ ಕಾನೂನು ಶಾಸ್ತ್ರದಲ್ಲಿ ಓದ್ಬೇಕಾದ್ರೂ ಒಡೆಯ ಆಳು ಅನ್ನುವಂಥ ಪ್ರಶ್ನೆ ಬಂದಾಗ, ಆಳು ಮಾಡಿದ ತಪ್ಪಿಗೆ ಒಡೆಯಾಗಿ ನಾವು ಶಿಕ್ಷೆ ಹೌದು ಕೊಡ್ತೇವೆ. ಅದ್ರಾಗ ಏನೈತೆ ಅಪರಾಧಕ್ಕೆ? ಅವ ನಮ್ಮ ಮನ್ಯಾಗ ನಮ್ಮ ಹುಡುಗ ಮಾಡಿದ್ರೆ ಅದು ನನಗೇನು ಸಂಬಂಧ ರೀ ಅನ್ನಕ್ಕೆ ಬರೋದಿಲ್ಲ. ಅದು ಹಂಗೆ ಅವರು ಅಷ್ಟೇ ಹೊಣೆಗಾರರು ಅಂತ ಐತಲ್ಲ, ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಐತಲ್ಲ, ಇಲ್ಲೇ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಐತಲ್ಲ. ಹಂಗದು ಏನು ಹೇಳಿದ್ರು ಅವರು? ಭೃತ್ಯಾಪರಾಧ ಸ್ವಾಮಿನೋ ದಂಡ ಎಂಬುದು ವಿಚಾರಿಸಿ ತಿಳ್ಕೊಂಡು ನೋಡ್ರಿ. ಸ್ವಲ್ಪ ಇನ್ನರ ಭಾಳ ಕಾಡಬೇಡ್ರಿ. ನಂದು ತಪ್ಪು ಇರ್ಬೋದು, ಇಲ್ಲ ಅನ್ನಂಗಿಲ್ಲ, ನನ್ನ ತಪ್ಪಿಲ್ಲ ಅನ್ನಕತ್ತಿಲ್ಲ, ತಪ್ಪೈತಿ, ಎಲ್ಲ ಹೇಳೇನಿ, ಹೇಳೋದೆಲ್ಲ ಹೇಳೇನಿ. ಇನ್ನು ಭಾಳ ಜಗ್ಗಾಡಬೇಡ್ರಿ. ಭಾಳ ಜಗ್ಗಾಡಿದ್ರೆ ನಾ ಇಷ್ಟು ಹೇಳ್ಬೋದು, ಏನಂದ್ರೆ ಹೌದಾ. ಈಗ ಒಂದು ವಚನ ಬರ್ತಲ್ಲ ಅವರು, ಬಡ ಪಶು ಪಂಕದಲ್ಲಿ ಬಿದ್ದೋಡೆ, ಹೌದಾ, ಅದ್ರೊಳಗೆ ಒಂದು ಮುಂದೆ ಏನೋ ಸಾಲು ಬರುತ್ತೆ ನೋಡ್ರಿ. ಒಡೆಯ ಏನೋ ಯಾರ್ದಾರ ಹೊಲ್ದಾಗ ನಾನು ಮೇವು ಹೊತ್ನ್ಯಾಗ ಅಕಸ್ಮಾತು ಅವ್ರು ಹೊಲ್ದವ್ರು ಬಂದು ಬರೋಕ್ಕಿಂತ ಮುಂಚೆಗೆ, ಬಡಿಯೋಕ್ಕಿಂತ ಮುಂಚೆಗೆ, ಯಾರಿದ್ರೆ ಈ ದನದ ಮಾಲಕ್ಕಂತ ನಿನ್ನ ಬೈಯೋಕ್ಕಿಂತ ಮುಂಚೆಗೆ ನಾನು ಕರ್ಕೊಂಡು ಹೋಗಿಲ್ಲಿಂದ ಅಂತ ಹೇಳ್ತಾರೆ ಅವರು. ಆ ವಚನ ಐತೆ ನೋಡ್ರಿ, ಅದು ಬಡಪ್ಪಂಗ ಯಾವುದೋ ಒಂದು ವಚನ ಐತೆ ನಾನು ಅದು, ಹೌದಾ. ತಪ್ಪಿ ಬಂದುಬಿಟ್ಟೇನಿ. ಇದು ಅವರು ಬರೋರು ಏನಂತಾರೆ, ಯಾರ್ದಿದ್ದ ದನ ಅಂತ ಬರ್ತಾರೆ. ದನಕ್ಕೆ ಅಷ್ಟ ಬೈಯೋದಿಲ್ಲ ಅವರು, ಯಾರ್ದಿದೆ ಅಂತ ಕರಿತಾರೆ. ಅದಕ್ಕೆ ಅವರು ಬಂದು ಇದು ಯಾರ್ದಿದೆ ಅಂತ ಕೇಳೋಕ್ಕಿಂತ ಮುಂಚೆಗೆ ನಾನು ಇಲ್ಲಿಂದ ಪಾರು ಮಾಡ ಅಂತ ಹೇಳ್ಯಾರ ಅವರು. ಹಾಂ, ತುಡುಗುಣಿ ಎಂದು ಬಡಿಯದ ಮುನ್ನ, ಹೌದಲ್ರಿ. ಹಾಂ, ಅದ ಬಡಪಶು ಪಂಕದಲ್ಲಿ ಬಿದ್ದು ಅದೇ. ಹಾಂ, ಆ ವಚನದೊಳಗೆ ಹಂಗೈತಿ. ಇದೆ ಏನಿದಕ್ಕೆ ಸ್ವಾಮಿ ಭೃತ್ಯ ನ್ಯಾಯದ ಆಧಾರದಲ್ಲಿ ಆ ವಚನ ಐತಿ. ಅದಕ್ಕೆ ವಿಚಾರಿಸಿ ನೋಡ್ರಿಪ್ಪ ಅಂದ್ರೆ ಅವರು ಹೀಗೆಂದು ಬಸವರಾಜ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ನಿರೂಪಿಸ ಪ್ರಸ್ತಾವದ ವಚನ. ತಾ ಬಾಳಲಾರದೆ ವಿಧಿಯ ಬೈದನೆಂಬ, ನೋಡ್ರಿ ಇಲ್ಲಿ ಮತ್ತೆ ಬಂದ್ರ ಅವರು, ತಾ ಬಾಳಲಾರದೆ ವಿಧಿಯ ಬೈದನೆಂಬ ನಾನ್ನುಡಿಯಾಯಿತ್ತಲ್ಲ ಬಸವಣ್ಣ. ಬದುಕಾಕ್ ಬರಲಿಲ್ಲ ಅಂದ್ರೆ ನನ್ನ ಹಣೆ ಬರ ಹೆಂಗೈತೆ ಅಂತ ಮಾತಾಡ್ತಿರ್ತಾರಲ್ಲ ಮಂದಿ. ಹಂಗಾತಲ್ಲ ನಿನ್ನ ಮಾತು ಅಂತ, ಹಂಗಾತಲ್ಲ ಇದು ತಪ್ಪು ಮಾಡಿ ಮ್ಯಾಲೆ ಇದು ಹಿಂಗೆ ದೇವ್ರು ಮಾಡಿದ್ದು ಇದು ಮಾಡಿದ್ದು ಅಂತ ಹಿಂಗೆ ಹೇಳ್ದಂಗೆ ಆತಲ್ಲ ಇದು. ಹಂಗೆ ಅಂತಾರೋ ಪ್ರಭುದೇವ್ರೆ, ಅದನ್ನು ಒಪ್ಪೋದಿಲ್ಲ ಅಂತಾರವ್ರು. ತಾ ಬಾಳಲಾರದೆ ವಿಧಿಯ ಬೈದನೆಂಬ ನಾನ್ನುಡಿಯಾಯಿತ್ತಲ್ಲ ಬಸವಣ್ಣ, ಅವಧಾನ ತಪ್ಪಿ ಆಚಾರಗೆಟ್ಟು ನಡೆದು ಶಿವಾಧೀನವೆಂದರೆ ಹೋಹುದೆ.
ಈಗೆಲ್ಲ ಆಗಿ ಆಮೇಲೆ ನನಗೆ ಮರುವಾತು, ಮರುವಿಗೆ ನೀವ ಕಾರಣ, ನಾನು ನೀವು ನಾನು ನೊಡೆ ನೀ ಇರೋದ್ರಿಂದ ನನಗೆ ಅರಿವು ಮರುವಕ್ಕೆಲ್ಲ ನೀನ ಕಾರಣ, ಪರವಸ್ತು ನಾವು ಹೇಳಿದ್ರಲ್ಲಿ ಇವೆಲ್ಲ ಶಿವಾಧೀನವೆಂದರೆ ಹೋದೆ ಗುಹೇಶ್ವರ ಲಿಂಗದಲ್ಲಿ ಈ ಬಣ್ಣಿಗೆ ಮಾತು ಸಲ್ಲದು, ಇವೆಲ್ಲ ನಡೆಯಂಗಿಲ್ಲ ನಮ್ಮ ಮುಂದೆ ಅಂದ್ರೆ ಇವರು ಎಂಥ ಈ ಮಾತಿಗೆ ನಾವು ಒಪ್ಪುದಿಲ್ಲ ಅಂದ್ರೆ ಅವರು ಗುಹೇಶ್ವರ ಲಿಂಗದಲ್ಲಿ ಈ ಬಣ್ಣಿಗೆ ಮಾತು ಸಲ್ಲದು ಕೇಳ ಸಂಗನ ಬಸವಣ್ಣ. ಮತ್ತೆ ಹೇಳ್ತಾರೆ ಅಲ್ಲಿ ಏನಿಲ್ಲುವುದಿಲ್ಲ ಅವರು. ಲಿಂಗ ಜಂಗಮವ ಪೂಜಿಸಿ ಭಕ್ತನಾದನೆಂದರೆ ಭ್ರಷ್ಟಾಚಾರ ಸದಾಚಾರವೇ ಮೊದಲು ನೋಡ. ಲಿಂಗ ಜಂಗಮವ ಪೂಜಿಸಿ ಭಕ್ತನಾದನೆಂದರೆ ಅಂಥ ಭಕ್ತಗ ಎರಡು ಲಕ್ಷಣ ಅದಾವಂತ. ಏನು? ಭ್ರಷ್ಟಾಚಾರ ಮತ್ತು ಸದಾಚಾರ ಎರಡಿರ್ಬೇಕು. ನೀ ಭ್ರಷ್ಟಾಚಾರ ಏನೋ ಅದೇ ಕಿಂಕರತ್ವ ಐತಿ ಅಲ್ಲ, ಸದಾಚಾರ ಇಲ್ಲ ಇತ್ತಂದ್ರೆ ನೀ ಎದ್ದು ಬರ್ತಿದ್ದಿ. ಸದಾಚಾರ ಎದ್ದು ಬಂದಿಲ್ಲ ಅಂದ್ರೆ ಅಲ್ಲೇ ಮುಂದೆ ಹೇಳ್ತಾರೆ ನೋಡ್ರಿ. ವಿಶ್ವಾಸವುಳ್ಳ ಭಕ್ತಿಗೆ ಹೊರೆಯಿಲ್ಲ, ಅಹಂಕಾರವೆಂಬ ಅಲಗ ಹಿಡಿದು. ಇಲ್ಲಿ ಬಂದರು ನೋಡ್ರಿ ಖಡ್ಗ. ಅಹಂಕಾರವೆಂಬ ಅಲಗ ಹಿಡಿದು ಮಾಡುವ ಭಕ್ತಿ ತನ್ನನೇ ಇರುವುದು ನೋಡ್ರಿ. ಭಕ್ತಿ ಇರ್ಬೋದು ಖರೆ, ಅಹಂಕಾರದ ಕತ್ತಿ ಇಟ್ಕೊಂಡು ಭಕ್ತಿ ಮಾಡಿದ್ರೆ ಅಂದ್ರೆ ಅದು ಅಲಗ ಅವ್ರನ್ನ ಇರ್ತೈತೆ ಅಂತದ್ದು. ಅವನ್ನ ಹೇಳಾಕತ್ತಾರ. ಎಲ್ಲಿ ಅಹಂಕಾರಗಳಾಗಿದ್ರು ಬಸವಣ್ಣವ್ರ ಪಾಪ ಏನು ಅಂದಪ್ಪ, ಕರ್ಕೊಂಬರ್ರಿಪ್ಪ ಅಂದು ಒಂದ ಮಾತು ನೋಡ್ರಿ. ಹಂಗೈತಿ. ಲಿಂಗ ಪೂಜೆ ಹಾಕ್ಕೊಂತೇನೆ ಹೊರಗೆ ಪ್ರಭುದೇವ್ರು ಕರ್ಕೊಂಬರ್ರಿಪ್ಪ ಅಂದು ಒಂದು ಮಾತಿಗೆ ಏನಿದು ಎಲ್ಲ ಇದು ಅಲ್ಲಿದ್ದವ್ರಿಗೆ ಎಲ್ಲರಿಗೂ ಸಾಕಾಗಿರ್ಬೇಕು ಅನಿಸ್ತೈತೆ ನನಗೆ. ನಮಗೆ ಬರ್ರಿಪ್ಪ ಇನ್ನು ನೀವು ಅಂತಿಷ್ಟು ಕರೆದ್ರು ಹೊಳ್ಳಿ ಹೆಂಗೆ ಚುಚ್ಚುದಂದ್ರೆ ಇದು ಹೆಂಗೆ ನೋಡ್ರಿ ಇದು ಎಂಥ ಇದು ಅನುಭವ ಮಂಟಪದಲ್ಲಿ ಅಕ್ಕಮಾದೇವಿ ತಾಯಿಯನ್ನು ಪರೀಕ್ಷಿಸಿದ ಘಟನೆಯನ್ನಷ್ಟೇ ನಾವು ವೈಭವೀಕರಿಸ್ತೇವೆ. ಇಲ್ಲಿ ಅದಕ್ಕಿಂತ ದೊಡ್ಡದೈತಿ. ಇಲ್ಲಿ ಹೆಂಗೈತಿ ನೋಡ್ರಿ, ಇಲ್ಲಿ ಗೊತ್ತಾಗಿಲ್ಲ ಇದು ಹಿಂಗೆ ನಡೆದೈತಿ. ಬಸವಣ್ಣವರು ಅಲ್ಲಂ ಪ್ರಭುದೇವ್ರ ನಡುವೆ ಈ ರೀತಿಯಾದ ಸಂಭಾಷಣೆ ನಡೆದೈತಿ. ಜಗತ್ತಿಗೆ ಒಂದು ದೊಡ್ಡ ಸಂದೇಶ ಹೊಂಟೈತಿ. ಲಿಂಗಾಯತ ಧರ್ಮದ ಈ ಶರಣ ಧರ್ಮದ ಒಂದು ಮೂಲ ತಿರುಳು ಭಕ್ತಿ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದೈತಿ ಇಲ್ಲಿ. ಇದು ಬೆಳಕಿಗೆ ಬಂದಿಲ್ಲ ನಮ್ಗೆ. ನಾವು ಅನುಭವ ಮಟ್ಟದ ಪರೀಕ್ಷೆ ಬಂದೈತಿ ಬೆಳಕಿತ್ತು. ಅಕ್ಕನ ಜೊತೆಗೆ ನಡೆದಂಥ ಸಂವಾದಗಳೆಲ್ಲ ನಡೆದಿದ್ದು. ಇಲ್ಲಿ ಅಕ್ಕನ ಜೊತೆ ಸಂವಾದ ನಡೆದಾಗ ಅಕ್ಕನ ಪರವಾಗಿ ಭಾಳ ಮಂದಿ ಇತ್ತಲ್ಲಿ. ಬಸವಣ್ಣವ್ರ ಆದಿಯಾಗಿ ಸಿದ್ದರಾಮೇಶ್ವರ ಆದಿ ಎಲ್ಲರೂ ನಿಂತಿದ್ರು, ಪ್ರಭುದೇವರೊಬ್ಬರೇ ಇದ್ರಲ್ಲಿ. ಆ ಅನುಭವ ಮಂಟಪದಲ್ಲಿ ಚರ್ಚೆ ನಡೆದಾಗ ಅಕ್ಕಮಾದೇವಿ ತಾಯಿಯವ್ರ ಜೊತೆಗೆ ದೊಡ್ಡ ಶರಣ ಸಂಕುಲ ಇತ್ತು ಸಪೋರ್ಟಿಗೆ. ಎಲ್ಲರೂ ಅಕ್ಕನ ಜೊತೆಗೆ ಇದ್ದವರು. ಅವರೊಟ್ಟರು ಅಕ್ಕಮಾದೇವಿ ತಾಯಿಯವರಿಗೆ ಬಲವಾಗಿ ನಿಂತಂಥವ್ರು. ಬ್ಯಾಡ ಇನ್ನು ಭಾಳ ಪರೀಕ್ಷೆ ಮಾಡಬೇಡ್ರಿ ಅನ್ನೋರು ಇದ್ರಲ್ಲಿ, ಭಾಳ ಕೇಳಬೇಡ್ರಿ ಅನ್ನೋರು ಇದ್ದರು, ಇಲ್ಲಿ ಧೈರ್ಯ ಕೊಡೋರು ಇದ್ರು, ಎಲ್ಲ ಇದ್ರು. ಅಲ್ಲಿ ಪ್ರಭುದೇವ್ರು ಒಬ್ಬರ ಇಡೀ ಶರಣ ಸಂಕುಲ ಇತ್ತಲ್ಲಿ. ಅವು ಇಲ್ಲಿ ಹಂಗಿಲ್ಲ. ಇಲ್ಲಿ ಬಸವಣ್ಣವ್ರನ್ನ ಆರಾಧ್ಯ ದೈವ ಅಂತ ನಂಬಿದ ಈ ಸ್ಥಾನದಲ್ಲಿ ಇಲ್ಲಿ ಬಂದು ಶರಣ ಸಂಕುಲ ನಿಂತೈತಿ. ಆದ್ರೆ ಪರೀಕ್ಷೆ ಮಾಡಾಕ್ತಿದ್ದು ಸ್ವತಃ ಬಸವಣ್ಣವ್ರನ್ನ. ಅವ್ರು ಉಳಿದವ್ರು ಏನು ಮಾಡ್ಬೇಕು ಪಾಪ, ಸುಮ್ಮ ಕುಂತ್ಬಿಟ್ರು. ಇದು ಭಾಳ ಗಂಭೀರವಾಗಿರುತ್ತಂಥ ಚರ್ಚೆ ಇದು. ಇದನ್ನು ನಾವು ನೋಡ್ಬೇಕು ಮತ್ತೊಮ್ಮೆ. ವಿಶ್ವಾಸವುಳ್ಳ ಭಕ್ತಿಗೆ ಹೊರೆಯಿಲ್ಲ, ಅಹಂಕಾರವೆಂಬ ಅಲ ಹಿಡಿದು ಮಾಡುವ ಭಕ್ತಿ ತನ್ನನೇ ಇರುವುದು. ಗುಹೇಶ್ವರನೆಂಬ ಹಗೆಗಲುವರೆ ಅರಿವೆಂಬ ಅಲಗ ಅವಧಾನ ತಪ್ಪದೆ. ಮತ್ತೇನಂದ್ರೆ ಅವರು ಭಕ್ತಿ ಹೆಂಗಿರ್ಬೇಕು ಅನ್ನೋದು ಹೇಳಾಕ್ತಾರೆ. ಅರಿವೆಂಬ ಅಲಗಿರ್ಬೇಕು, ಅಹಂಕಾರವೆಂಬ ಅಲಗಿರಬಾರ್ದು. ಅರಿವೆಂಬ ಅಲಗ ಆಯುಧ ಇರಬೇಕು. ಅವಧಾನ ತಪ್ಪದೆ ಅಂದರೆ ಯಾವುದು ಸೈರಣೆಯನ್ನು ತಪ್ಪಲಾರ್ದನೆ, ತಾಳ್ಮೆಗೆಡಲಾರ್ದನೆ, ಸಾವಧಾನವಾಗಿ ಎಲ್ಲಿ ನಮ್ಮ ಹೆಜ್ಜೆ ತಪ್ಪಲಾರ್ದಂಗೆ ಅವಧಾನ ತಪ್ಪದೆ ಹಿಡಿಯಬೇಕು ನೋಡ ಬಸವಣ್ಣ. ಮುಗೀತು, ಅಲ್ಲಿಗೆ ದಾರಿ ತೋರಿಸಿದ್ರು ಅವರು. ಇಷ್ಟೆಲ್ಲ ಚರ್ಚೆ ಆದ್ಮ್ಯಾಲ ಒಂದು ಹಿಂಟ್ ಕೊಟ್ರಿಲ್ಲೇ, ಒಂದು ದಾರಿ ತೋರಿಸಿದ್ರು. ಈಗ ಇಲ್ಲಿ ತನಕ ದಾರಿನೇ ಇದ್ದಿದ್ದಿಲ್ಲ. ಒಂದು ಸಣ್ಣ ಬೆಳಕು ಬಂತಿಲ್ಲ. ಏನಾರ ಇವ್ರು ಏನಾರ ಅಪೇಕ್ಷೆ ಪಡಾಕತ್ತಾರ ಪಾಮರ ಅಂತ ಭಾಳ ಮಂದಿ ಕೇಳಿದ್ರು. ಇಲ್ಲೊಂದು ಒಂದು ದಾರಿ ಸಿಕ್ತಿಲ್ಲ. ಏನು ಹೇಳಿದ್ರು ಅವರು? ಹೆಂಗಿರ್ಬೇಕಾಗಿತ್ತು ನೀ ಅನ್ನೋದು ಹೇಳಿದ್ರು. ಈಗ ಇಲ್ಲಿ ಏನು ಹೇಳಿದರು? ಅರಿವೆಂಬ ಅಲಗ ಅವಧಾನ ತಪ್ಪದೆ ಹಿಡಿಯಬೇಕು ನೋಡ ಬಸವಣ್ಣ ಅಂದ್ರೆ ಸ್ವಲ್ಪ ದಾರಿ ತೋರಿಸಿದ್ರಿ. ಹಂಗೆ ಒಂದಿಟ್ಟು ಸಡ್ಲಾದಂಗೆ ಆತಿಗಿಲ್ಲ ಅಂತ ಅರ್ಥ. ರೇ ಆಫ್ ಹೋಪ್ ಅಂತೇವಲ್ಲ, ಇಲ್ಲಿ ಒಂದೀಟ ಅವಾಗ ಇಷ್ಟ ಬಂದಿದ್ದ ಖರೆ ಬಸವಣ್ಣವರಿಗೆ ಗಬಕ್ಕನ ಹಿಡ್ಕೊಂಡ್ಬಿಟ್ರು ಅವನವ್ರು. ಇಟ್ಟು ದಾರಿ ತೋರಿಸಿದ್ರಲ್ಲ, ಈಗ ಹಿಂಗಿರ್ಬೇಕಾಗಿತ್ತು ಅಂತ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಬಸವರಾಜ ದೇವರ ಭಿನ್ನ ಏನಂದರು?
ಧ್ಯಾನ ಮೌನವೆಂಬ ಶಸ್ತ್ರವ ಹಿಡಿಯಲರಿಯದೆ ಅವ್ರ ಮಾತಿಗೆ ಬಂದ್ರೀಗ ಅವರು. ಹಾಂ, ನಿಮ್ಮ ಮಾತಿಗೆ ಬಂದ್ಬಿಡ್ತೇನೆ ಅಂದು. ಧ್ಯಾನ ಮೌನವೆಂಬ ಶಸ್ತ್ರವ ಹಿಡಿಯಲರಿಯದೆ ಅಹಂಕಾರದ ಧಾರೆಯ ಮೊನೆಯಲಗೆಂಬ ಶಾಸ್ತ್ರವ ಹಿಡಿದು ಕೆಟ್ಟೆನಯ್ಯ. ಅವ್ರು ಹೇಳಿದ್ದೆ ಹೇಳಿಬಿಟ್ರು, ಅವ್ರು ಒಪ್ಕೊಂಡ್ಬಿಟ್ರು ಧಡಗ್ನ. ರೆಡಿಲಿ ಎಗ್ರೀಡ್. ಕೆಟ್ಟೆನಯ್ಯ, ನಂಜುವೆನಯ್ಯ. ಜಂಗಮ ಲಿಂಗವೆಂಬ ಭಾಷೆ ಪಲ್ಲಟವಾಯಿತು. ಇನ್ನು ಜಂಗಮವೆಂಬ ಶಿಕ್ಷಾಶಸ್ತ್ರದಲ್ಲಿ ಜಂಗಮ ಲಿಂಗವೆಂಬ ಭಾಷೆ ಪಲ್ಲಟವಾಯಿತು. ಇನ್ನು ಜಂಗಮವೆಂಬ ಶಿಕ್ಷಾಶಸ್ತ್ರದಲ್ಲಿ ಎನ್ನ ಹೊಯ್ದು ಬೈದು ರಕ್ಷಿಸುವುದು ಕೂಡಲ ಸಂಗಮ ದೇವ. ಮುಗಿತಲ್ಲಿ. ಹೌದು, ಹಿಂಗಾತು, ನನಗೆ ತಿಳಿಲಿಲ್ಲ. ನಾನು ಏನಾಗಬೇಕಾಗಿತ್ತು, ಅರಿವೆಂಬ ಅಲಗವನ್ನು ಹಿಡಿಬೇಕಾಗಿತ್ತು. ಅಹಂಕಾರದ ಶಸ್ತ್ರ ಹಿಡಿದುಬಿಟ್ಟೆ. ನೀವು ಹೇಳಿದ್ರಲ್ಲ, ಹೌದು ಹಿಡಿದುಬಿಟ್ಟೆ. ಈಗೇನೈತೆ ಅಂದ್ರೆ ನೀವು ಹೇಳಿದ್ರು ಜಂಗಮವೆಂಬ ಶಿಕ್ಷಾಶಸ್ತ್ರದಲ್ಲಿ, ನಿಮ್ಮ ಜಂಗಮರೀಗ ನಿಮ್ಮ ಶಿಕ್ಷಾಶಸ್ತ್ರದಲ್ಲಿ ಎನ್ನ ಹೊಯ್ದು ಬೈದು, ಹೌದಾ, ರಕ್ಷಿಸೋದು ಮುಂದಿಂದ ಹೇಳಿದರು. ಮುಗಿತ್ತು, ಟೋಟಲ್ ಸರೆಂಡರ್ ಆತಿ. ಅವ್ರ ಮಾತವರಿಗೆ ಹೊಳಿಸ್ಬಿಟ್ರು. ಹೌದು, ನಾನು ಅರಿವೆಂಬ ಅಲಗವನ್ನು ಹಿಡಿಲಿಲ್ಲ, ಅಹಂಕಾರದ ಒಂದು ಖಡ್ಗ ಆಯುಧ ಹಿಡಿದೆ, ಅಲ್ಲಿ ಕೆಟ್ಟೆ. ಹೌದಾ, ಈಗ ನೀವೇನು ಮಾಡ್ರಿ, ಈಗ ಜಂಗಮ ಶಿಕ್ಷಾಶಸ್ತ್ರದಲ್ಲಿ ನನ್ನನ್ನು ಹೊಯ್ದು ಬೈದು ರಕ್ಷಿಸು. ಈಗ ಭಯಾಕತ್ತೀರಿ, ಎಲ್ಲ ಮಾಡಕ್ಕೆ ಎಲ್ಲ ಐತಲ್ಲ, ಈಗ ರಕ್ಷಣೆ ಮಾಡ್ಬೇಕು ನೀವು. ಮುಂದೆ ಬೇರೆ ದಾರಿ ಇಲ್ಲ. ಈಗ ಹೀಗೆಂದು ಬಸವರಾಜ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ಮುಳಿಸ ತಿದ್ದಿ ತೋರಿ ನಿರೂಪಿಸಿದ ವಚನ. ನೋಡ್ರಿ, ಮುಳಿಸ ತಿದ್ದಿ ತೋರಿ ನಿರೂಪಿಸಿದ ಪ್ರಸ್ತಾವದ ವಚನ. ಮನಕ್ಕೆ ಮನವೇಕಾರ್ಥವಾಗಿ, ಕಾಯಕ್ಕೆ ಕಾಯ ಸಮದರ್ಶನವಾಗಿ, ಪ್ರಾಣಕ್ಕೆ ಪ್ರಾಣ ಸಮದರ್ಶನವಾಗಿದ್ದವರಲ್ಲಿ ಮನ ವಚನ ಕಾಯದಲ್ಲಿ ಶಬ್ದ ಸೂತಕ ಹುಟ್ಟಿದರೆ ಸೈರಿಸಬಾರದು. ಶಬ್ದ ಸೂತಕ ಹುಟ್ಟಿದರೆ ಸೈರಿಸಬಾರದು ಕಾಣ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನೇ ಭಕ್ತನಾದ ಕಾರಣ, ಇಲ್ಲಿ ಬಂದುಬಿಟ್ರು ನೋಡೊಮ್ಮೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನೇ ಭಕ್ತನಾದ ಕಾರಣ ಮುಳಿಸು ಮೊಳೆದೋರಿತ್ತು ಕಾಣ ಸಂಗನ ಬಸವಣ್ಣ ಅಂದ್ರೆ ಅವರು. ಇಲ್ಲೇ ಎಷ್ಟು ಮಜಾ ಹೇಳ್ತಾರಂದ್ರೆ ಅವರು, ಅಷ್ಟೊಂದು ಆತಂಕಗಳು ಅವಶ್ಯಕತೆ ಇಲ್ಲ ಅಂತಾರೆ ಅವರು. ಇಲ್ಲಿಗೆ ಬಂದುಬಿಟ್ರು, ಸಾಡ್ಲಾತು. ನಾವಿಬ್ಬರು ಅನ್ಯ ಭಿನ್ನರಲ್ಲ, ನಾವಿಬ್ಬರು ಬೇರೆ ಬೇರೆ ಏನಲ್ಲ. ನಿರವಯ ಲಿಂಗದ ನಿಜಾಂಶರೇ ನಾವು. ಇದು ನಿಷ್ಕಲ ಲಿಂಗದ ಲೀಲೆ. ಏನು ಭಾಳ ತಲೆ ಕೆಡಿಸ್ಕೋಬೇಡ, ಇದು ನಿಷ್ಕಲ ಲಿಂಗದ ಲೀಲೆ. ನಿನ್ನ ಮನ ಘನಮನ, ನನ್ನ ಮನವೂ ಘನಮನವೇ ಹೇಳಿದ್ರಲ್ಲ. ಎನ್ನ ಮನಕ್ಕೆ ಮನವೇಕಾರ್ಥವಾಗಿ, ನಿನ್ನ ಮನ ನನ್ನ ಮನ ಏಕಾರ್ಥವಾಗಿ, ಕಾಯಕ್ಕೆ ಕಾಯ ಸಮದರ್ಶನವಾಗಿ. ಹೌದಾ, ಮುಂದೆ ತೋರುವ ತನವೂ ಅಷ್ಟೇ. ನಿನ್ನ ತನು ಲಿಂಗತನು, ನನ್ನ ತನು ಅದು ಲಿಂಗತನುನೇ. ತನುವಿನಲ್ಲಿ ಎಲ್ಲ ಸರಿಸಮ ದರ್ಶನ ಉಂಟು. ಹೌದಾ, ಇನ್ನು ನನ್ನ ಪ್ರಾಣ ನಿನ್ನ ಪ್ರಾಣವಾದರೂ ಭಿನ್ನ ಉಂಟೆ. ನನ್ನ ಪ್ರಾಣ ನಿನ್ನ ಪ್ರಾಣ ಬೇರೆ ಅನಿಸಿದ್ರು ಭಿನ್ನ ಉಂಟೆ? ಇಲ್ಲ. ಎನ್ನ ಪ್ರಾಣವೂ ಲಿಂಗ ಪ್ರಾಣ, ನಿನ್ನ ಪ್ರಾಣವೂ ಲಿಂಗ ಪ್ರಾಣ. ಏನೂ ಪ್ರಾಣಲಿಂಗಿಯಾಗಿದೆ, ನಾನು ಪ್ರಾಣಲಿಂಗಿ ಆಗಿದೆ. ಹೀಗಾಗಿ ಸಮತೆ ಐತಿಲ್ಲ ನಮ್ಮಿಬ್ಬರ ನಡುವೆ. ಎದರಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲಿ ವ್ಯತ್ಯಾಸ ಇಲ್ಲ. ಲಿಂಗಾಂಗ ಸಂಪನ್ನರಾಗಿದ್ದ ಕಾರಣ ನಾವು ಲಿಂಗಾಂಗದ ಮನದಲ್ಲಾಗಲಿ ಮಾತಿನಲ್ಲಾಗಲಿ ತನುವಿನಲ್ಲಾಗಲಿ ಒಂದಿನಿತೂ ದೋಷ ಹುಟ್ಟಿದಲ್ಲಿ ಅದನ್ನು ಸೈರಿಸಬಾರದು. ಯಾಕೆ ನಿನ್ನ ಮೇಲೆ ಸಿಟ್ಟಿಗೆತ್ತೇನೆ ಅಂದ್ರೆ, ನಾವಿಬ್ಬರೂ ಒಂದೇ ಇದ್ದಿದ್ದಕ್ಕೆಲ್ಲ ಥರದಿಂದ ಇಲ್ಲಿ ಒಂದು ಸ್ವಲ್ಪ ದೋಷ ಆದರೂ ನಾವು ಸೈರಿಸ್ಕೋಬಾರ್ದು. ಬೇರೆ ಯಾರು ವಿಭಿನ್ನವಾಗಿದ್ದವ್ರು ಏನಾರು ತಪ್ಪು ಮಾಡಿದ್ರು ದಾಟಿ ಹೋಗಿಬಿಡ್ಬೋದು ನಾವು, ಪ್ರಶ್ನೆ ಆಗಲ್ಲ.
ನಾವು ಎಲ್ಲ ದೃಷ್ಟಿಯಿಂದ ಒಂದೇ ಇದ್ದವ್ರು. ಇಲ್ಲೊಂದಿತ್ತು ಏನೋ ಜೋಲಿ ಹೋಗೈತೆ ಅಂದ್ರೆ ನಾವು ಸೈರಿಸ್ಕೋಬಾರ್ದು ಅದನ್ನು ಅಂತಂತಾರೆ ಅವ್ರು. ಅದಕ್ಕೆ ನಾನು ಅದು ನನ್ನ ಮುನಿಸಿಗೆ ಕಾರಣ ಹೇಳಕತ್ರ ಅವ್ರ ಮುನಿಸಿಗೆ ನಿಜಲಿಂಗ ನಿಲುವಿಗೆ ಅದು ಹಂಗೆ ಹೋಗಿಬಿಟ್ಟು ಅಂದ್ರೆ ಅದನ್ನು ಹೇಳಾರ್ದು ಹೋಗಿಬಿಟ್ಟು ಅಂದ್ರೆ ಅದು ನಿಜಲಿಂಗ ನಿಲುವಿಗೆ ಕಳಂಕ ಆಗ್ತೈತಿ. ನೀನು ಪರಶಿವಲಿಂಗದ ನಿಜಾಶ್ರಯ, ನಿರವಯಲಿಂಗದ ನಿಜಾಂಗ, ನಿಜಭಕ್ತ, ಅಲ್ಲಿ ಒಂದಿನಿತೂ ದೋಷ ಅಂಕುರಿಸಕೂಡದೆಂದು, ಅಲ್ಲಿ ಒಂದಿಷ್ಟೂ ದೋಷ ಅಂಕುರಿಸಬಾರದೆಂದು ಪರಶಿವಲಿಂಗದಲ್ಲಿ ಒಂದಿನಿತು ಮುನಿಸು ಮೊಳಕೆ ಒಡೆಯಿತ್ತಲ್ಲದೆ ಅನ್ಯಥಾ ಮತ್ತೊಂದೇನೂ ಇಲ್ಲ. ಬೇರೆ ಏನೂ ಇಲ್ಲ ಇದ್ರಾಗ. ಸ್ವಲ್ಪ ಒಂದು ಮೊಳಕೆ ಹೊಡೆದಿತ್ತಲ್ಲ ಏನೋ ಒಂದಿಷ್ಟು ಅಷ್ಟಕ್ಕೆ. ಇದು ಬೇರೆ ಏನಲ್ಲ. ಒಪ್ಪಿದ್ರಲ್ಲಿ ಪ್ರಭುದೇವ್ರು ತಾವು ಒಪ್ಪಿಬಿಟ್ರಿಲ್ಲಿ. ಮತ್ತು ಇಲ್ಲಿವರೆಗೆ ನಡೆದ ಸಂಭಾಷಣೆ ಅಷ್ಟ ಮುಂದಿಟ್ಕೊಂಡು ಇದು ಒಂದು ವಚನ ನಾವು ಅಕಸ್ಮಾತ್ ಬಿಟ್ಟು ಹೋಗ್ಬಿಟ್ಟು ಅಂದ್ರೆ ಏನಾಗತ್ತೆ? ಅಪಚಾರ ಆಕತ್ತೆ. ಅವ್ರು ಹೇಳ್ತಾರೆ. ಮುಂದೆ ಹೇಳ್ತಾರೆ ಅವರು ಏನೋ ಎಷ್ಟು ಚಂದ ಹೇಳ್ತಾರೆ ಅವರು. ವಿಶ್ವವನ್ನೊಳಗೊಂಡುದು ಪರಶಿವಲಿಂಗ, ವಿಶ್ವಾತೀತವಾಗಿ ಅತ್ತದಿತ್ತಲಿರುವುದು ಪರಶಿವಲಿಂಗ. ಅಂತಹ ಪರಶಿವಲಿಂಗದಲ್ಲಿ ನೀನೇ ನಿಜ ಭಕ್ತ ಆದ ಕಾರಣ ಒಂದಿಷ್ಟು ಮುನಿಸು ಮೊಳಕೆ ಒಡೆಯಿತು, ಅನ್ಯಥಾ ಭಿನ್ನವಾಗಿ ಏನೇನೋ ಭಾವಿಸಕೂಡದೆಂದು ಅಲ್ಲಮ್ಮ ಪ್ರಭುದೇವರು ಈ ವಚನದ ಮೂಲಕ ಬಸವಣ್ಣವ್ರಿಗೆ ಹೇಳ್ತಾರೆ. ಏನು ಕಳವಳ ಆಗುವ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರಿ ಈ ವಚನದಲ್ಲಿ. ಸಾಲದ್ದಕ್ಕೆ ಮತ್ತೆ ಮುಂದುವರೆದು ಹೇಳ್ತಾರೆ. ಏನು ಹೇಳಿದರು ನೋಡ್ರಿ, ಎಷ್ಟು ಮತ್ತಮ್ಮ ಸೂಳೆ ಹಲಬರ ನುರುಳಿದಳೆಂದು ನಿಂದಿಸುವರಿಲ್ಲ. ನಿಂದಿಸುವರಿಲ್ಲ ಕೇಳ. ಪತಿವ್ರತೆ ತನ್ನ ಪುರುಷನಲ್ಲದೆ ಮತ್ತೊಬ್ಬನ ಮುಖವ ನೋಡಿದರೆ ಅವಳ ಚಾಂಡಾಲಗಿತ್ತಿ ಎಂಬರು ಈ ಲೋಕವೆಲ್ಲವು. ನೋಡ್ರಿ, ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಅದ ಮನಕ್ಕೆ ತರಲಿಲ್ಲ. ಸಜ್ಜನ ಸದ್ಭಕ್ತ ನೆಡಹಿದರೆ ಆವ ಎಡವಿದ್ನಂದ್ರೆ ಅದ ಸೈರಿಸಬಾರದು ಕೇಳ. ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯಿಂದ ತತ್ತ ನೀನೇ ಭಕ್ತನಾದ ಕಾರಣ, ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯಿಂದ ತತ್ತ ನೀನೇ ಭಕ್ತನಾದ ಕಾರಣ ಮನನೊಂದಿತ್ತು ಕಾಣ ಸಂಗನ ಬಸವಣ್ಣ. ಎಷ್ಟು ಉದಾಹರಣೆ ಕೊಟ್ಟು ಹೇಳಿಬಿಟ್ರು ಅವರು. ಬಸವಣ್ಣವ್ರ ಘನತೆಯನ್ನು ಎತ್ತರಕ್ಕೆ ಒಯ್ದುಬಿಟ್ರು. ರಮ್ಯ ಅವ್ರು ನೋಡಿಬಿಟ್ರು ನೀವು. ಇಲ್ಲಿ ಆ ವೃತ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ವೇಶ್ಯೆ ಪರಪುರುಷರಲ್ಲಿ ಎಷ್ಟು ಜೊತೆ ಇದ್ರು ಆದ್ರೆ ಅವ್ರಿಗೆ ಏನೂ ಅನ್ನಂಗಿಲ್ಲ, ಹೋಲ್ ಬಿಡಪ್ಪ ಅಂತ. ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಬ್ಬ ಮಹಿಳೆ ಸುಮ್ಮನೆ ಯಾರು ಒಬ್ಬ ಪರಪುರ ನೋಡಿದ್ರೆ ಅದನ್ನು ಏನೋ ಮಾತಾಡೋ ಜನ ಅದಾರಲ್ಲ ಈ ಲೋಕದೊಳಗೆ. ಸುಳ್ಳರು ಬೇಕಾದಷ್ಟು ಸುಳ್ಳು ಹೇಳಿದ್ರು ಅವ್ರ ಬಗ್ಗೆ ತಲೆ ಕೆಡ್ಸೋಳಂಗಿಲ್ಲ ಈ ಜಗತ್ತಿನಾಗ. ಯಾವ ಸುಳ್ಳಾದ ಅನ್ಬಿಡ್ರಿ ಅವನ ಬಗ್ಗೆ ಏನು ತಲೆ ಕೆಡ್ಸೋಂತಾರೆ ಅಂತಾರಿಲ್ರಿ. ಹಂಗಿದ ಅರ್ಥ. ಸತ್ಯವಂತ ಅನಿಸ್ಕೊಂಡ ಅವನ್ನ ಪರೀಕ್ಷೆ ಮಾಡ್ತಿರ್ತಾರೆ ಈ ಜನ ಅಂತ. ಕೆಬ್ಬಣ ಎಂದರೆ ಹಗಲಲ್ಲೇ ಬೆಂಕಿಗೆ ಹಾಕಿ ಕುಲ್ಮಿಗೆ ಹಾಕಿ ಟೆಸ್ಟ್ ಮಾಡ್ತಾರನ್ರಿ. ಇದು ಕೆಬ್ಬಣ ಹೌದು ಅಲ್ಲೋ ಅಂತ ಟೆಸ್ಟ್ ಮಾಡ್ತಾರನ್ರಿ. ಇಟ್ ಈಸ್ ಟೆಸ್ಟೆಡ್ ಆ್ಯಂಡ್ ಪ್ರೂವನ್. ಅದನ್ನು ಬೆಂಕಿಗೆ ಹಾಕಿ ಕೆಬ್ಬಣ ಅಂತ ನೋಡೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಜನ ತಲೆ ಕೆಡಿಸ್ಕೊಳಂಗಿಲ್ಲ, ಅದನ್ನು ಪರೀಕ್ಷೆಗೆ ಒಳಪಡಿಸಂಗಿಲ್ಲ. ಹೌದಾ? ಕೆಬ್ಬಣಕ್ಕೆ ಹೊಳಿನಿ ಕೆಬ್ಬಣದಿ ಅಂತ ಅನ್ನಂಗಿಲ್ಲ. ಚಿನ್ನ ಎಷ್ಟು ಮಂದಿ ಕೈಯಾಗದ ಹೊಕ್ಕತಿ ಅಷ್ಟು ಮಂದಿ ಅದನ್ನು ಪರೀಕ್ಷೆ ಮಾಡೋರು. ಹೌದೋ ಅಲ್ಲೋ ಅಲ್ಲ ಅಂದ್ರೆ ಅಲ್ರಿ ಇದು ನಾವು ಹಂಗೆ ತಿಳಿದಿದ್ವಿ, ಅಲ್ರಿ ಇದು ಕೆಬ್ಬಣ, ಇದು ಚಿನ್ನ ಅಲ್ರಿ, ಬಂಗಾರ ಅಲ್ರಿ ಅಂತೇವೆ. ಅದಕ್ಕೆ ಮೊದಲಿಸ್ತೇವೆ ನಾವು. ಅದು ಖರೆ ಇದ್ರೂ ಅದನ್ನು ನಂಬೋದಿಲ್ಲ ದೌಡ. ಹಂಗೆ ಹೊಳಿತೈತ್ರಿ ಬಂಗಾರದಂಗೆ, ಅದು ಹೌದೋ ಅಲ್ಲೋ ಸಂಶಯ ಪಡ್ತೇವೆ, ಟೆಸ್ಟ್ ಮಾಡ್ತೇವೆ. ಬಂಗಾರ ಅಂದ್ರೆ ನೊಂದ್ಕೊಂಡೈತೇನು, ಎಷ್ಟು ಸಲ ನಾನು ಬೆಂಕಿಗೆ ಹಾಕ್ತಿರಪ್ಪ ನೀವು ಅಂತ ಅಂದ್ರೆ ನೊಂದ್ಕೊಂಡೈತೇನೋ. ನೊಂದ್ಕೊಂಡಿಲ್ಲ, ನೊಂದ್ಕೊಳಕ್ಕೆ ಸಾಧ್ಯ ಇಲ್ಲ.
ಸತ್ಯವಂತರ ಪರೀಕ್ಷೆಗಳು ಈ ಲೋಕದಲ್ಲಿ, ಒಳ್ಳೆಯವರಿಗೆ ಬರ್ತಕ್ಕಂಥ ಕಷ್ಟಗಳು ಇವು ಅವರ ವ್ಯಕ್ತಿತ್ವವನ್ನು ಪುಟಕ್ಕಿಡುವಂಥ ಪ್ರಸಂಗಗಳು ಅಷ್ಟೇ. ಕಷ್ಟ ಅಂತ ತಿಳ್ಕೊಳಂಗಿಲ್ಲ. ಅವರೆಲ್ಲ ದೊಡ್ಡವರು, ಮಹಾತ್ಮರು. ನೋಡ್ರಿ, ಮಹಾತ್ಮರ ಜೀವನದೊಳಗೆ ಎಷ್ಟು ನಡೆದು ಬಿಟ್ಟಾವು, ಎಷ್ಟು ಪರೀಕ್ಷೆ, ಈ ಸಮಾಜ, ಈ ಲೋಕ ಎಷ್ಟು ಅವ್ರಿಗೆ ಕಾಟ ಕೊಟ್ಟೈತಿ. ಬಾಜು ಇಲ್ಲೇ ಸಿದ್ಧಾರೂಢರು ಅಂತಾರೆ, ಅವ್ರಿಗೇನು ತುಸ ಕಾಟ ಕೊಟ್ರ. ಭಕ್ತ ಜ್ಞಾನದೇವ ಅಂತ ಅಲ್ಲೇ ಮಹಾರಾಷ್ಟ್ರದಾಗ ಬಂದರು. ಏನೆಲ್ಲ ಸಮಾಜ ಕಾಟ ಕೊಟ್ಟೈತೆ ಅವ್ರಿಗೆ. ಭಾಳಷ್ಟು ದಾರ್ಶನಿಕರಿಗೆ ಮತ್ತೊಬ್ಬರಿಗೆ ಅದೇನು ಸಾಕ್ರೆಟಿಸ್ ವಿಷಾನ ಕುಡಿದು ಹೋಗ್ಬಿಟ್ಟು ಜಗತ್ತಿಗೆ, ಲೋಕಕ್ಕೆ ಸಂದೇಶ ಕೊಟ್ಟಂಥ ಸಾಕ್ರೆಟಿಸ್ ಹಂಗೆ ವಿಷಪ್ರಾಶನದ ಶಿಕ್ಷೆ ಆಯಿತು. ಇವನ್ನೆಲ್ಲ ನೋಡಿಬಿಟ್ರೆ ಅದಕ್ಕೆ ಹೇಳ್ತಾರೆ. ಅವ್ರು ಏನು ಹೇಳಿದ್ರು, ಅವನ್ನ ಹೇಳಿದ್ರು. ಅವರು ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ, ಡಂಬಾಚಾರಕ್ಕೆ ಮಾಡುವಂಥ ಭಕ್ತರು ಒಮ್ಮೆ ಮಾಡಿದ್ರೆ ಏನು, ಬಿಟ್ರೆ ಏನು, ಹೋದ್ರೆ ಏನು, ಬಂದ್ರೆ ಏನು, ಹೌದಾ? ಅವ್ರ ಬಗ್ಗೆ ಯಾರು ಮಾತಾಡೋರ್ದಾರನ ಮಾತಾಡಂಗಿಲ್ಲ. ಅವ್ರು ಎಷ್ಟು ತಪ್ಪಿದ್ರು ಅವ್ರ ಬಗ್ಗೆ ಏನು ಅನ್ನಂಗಿಲ್ಲ. ಯಾಕೆ? ಅವ್ರು ಮಾಡಾಕ್ತಿದ್ದ ಡಾಂಬಿಕ ಭಕ್ತಿ ಅಂತ ಜನರಿಗೆ ಗೊತ್ತೈತಿ. ಅವ್ರು ತಪ್ಪಿದ್ರೇನು ಬಿಟ್ರೇನು, ಅವ್ರು ಅದನ್ನು ಅಲ್ಲಿ ದೇವ್ರಿಗೆ ಕೈ ಮುಗಿದು ಬಂದು ಇಲ್ಲಿ ಏನು ಮಾಡಿದ್ರೇನು, ಎಂತ ಮಾಡಿದ್ರು ಜನ ತಲೆ ಕೆಡಿಸ್ಕೊಳಂಗಿಲ್ಲ. ಆದ್ರೆ ಸಜ್ಜನ ಸದ್ಭಕ್ತ ನೆಡಹಿದರೆ, ನಿಜವಾದ ಸದ್ಭಕ್ತ ಶರಣರು ಅನ್ನೋರು ಏನದಾರಲ್ಲ, ಶರಣ ತತ್ವವನ್ನು ಇಟ್ಕೊಂಡು ಬದುಕ್ತಕ್ಕಂಥವ್ರಿಗೆ ಖರೆ ಆಧಾರಿಯೊಳಗೆ ಅವ್ರಿಗೆ ಎಷ್ಟು ಮಂದಿ ಅಂತಿರ್ತಾರೆ ನೋಡ್ರಿ. ನೀವು ಸುಮ್ಮ ಕುಂದಿರ್ತಾರ ಮುಂದೆ, ಒಬ್ಬ ಬಂದಪ್ಪ ಶರಣ ಅಂತಾರೆ. ಸುಮ್ಮ ಏನು ಮಾಡಿರಂಗಿಲ್ಲ ಅವ್ರು ಪಾಪ. ಒಬ್ಬ ಬಂದಪ್ಪ ಶರಣ, ಯಾವತ್ತು ಬಸವಣ್ಣ ಅನ್ಕೊಂತ ಅಡ್ಯಾಡ್ತಾನೆ. ಒಬ್ಬ ಬಂದಪ್ಪ ಯಾವತ್ತು ಬಸಮಾಚ್ಕೊಂಡು ಅಡ್ಯಾಡ್ತಾನೆ. ಒಬ್ಬ ಯಾವತ್ತು ಕೈ ಮುಕ್ಕೊಂಡು ಅಡ್ಯಾಡ್ತಾನೆ. ಏನು ದೊಡ್ಡ ಶರಣ, ಏನು ಅವ್ರ ಬಗ್ಗೆ 110 ಅನ್ನೋದು 100 ಅನ್ನೋದು ಸಮಾಧಾನ ಇಲ್ದಂಗೆ ಏನರ ಮಾತಾಡ್ತಾರೆ ಮಂದಿ. ಸಾಮಾನ್ಯರೆಲ್ಲ ಹೌದು ಅನ್ನೋಂಥ ದೊಡ್ಡವ್ರ ಮಾತಾಡ್ತಾರೆ ಅದ್ರ ಬಗ್ಗೆ. ಇವ್ರಿಗೇನ ಹಿಂಗನ ಹಂಗನ ಅಲ್ಲ. ಸಜ್ಜನ ಸದ್ಭಕ್ತ ನೆಡಹಿದರೆ ಅದು ಸೈರಿಸಬಾರದು. ಅಕಸ್ಮಾತ್ ಇಂಥ ಶರಣರ ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ತಪ್ಪ್ಯಾರಂದ್ರೆ ಅದನ್ನು ನಾವು ಸಹಿಸ್ಕೊಳಂಗಿಲ್ಲ ಅಂತಾರೆ. ಯಾರು? ಅಲ್ಲಂ ಪ್ರಭುದೇವರು. ಅಲ್ಲಿ ಸರಿ ಮಾಡಬೇಕು. ಇನ್ನುಳವ್ರು ಏನರ ಮಾಡಲಿಪ್ಪ, ನನಗೆ ಸಂಬಂಧ ಇಲ್ಲ ಅಂದಂಗೆ ಅದು ಪ್ರಭುದೇವ್ರು. ನಿನಗೆ ಯಾಕೆ ಹೇಳಾಕತ್ತೀನಿ ನಾ ಅಂದ್ರೆ, ನೀವು ಆದಿಯಿಂದ ತತ್ತ ನೀನೇ ಭಕ್ತನಾದ ಕಾರಣ ನೀ ಮರ ಭಾಳ ದೊಡ್ಡವದಿ. ನೀ ದೊಡ್ಡವ ಇದ್ದಾವ ಅಕಸ್ಮಾತ್ ಒಂದು ಸಣ್ಣ ಏನಾದ್ರೆ ಅದು ನನಗೆ ತಿಳಿದೈತೆ ಅಂದ್ರೆ ಪಟ್ನ ಹೇಳಿ ನಾ ಸರಿ ಮಾಡ್ಬೇಕಂತ ಹೊಂಟೇನು ಹೊರತು ಬೇರೆ ಏನಿಲ್ಲ, ನೀವು ದೊಡ್ಡವ್ರು ಅಂತ ಹೇಳಾಕ್ತಾರೆ ಅವ್ರು ಬಸವಣ್ಣವರು, ಅಲ್ಲಂ ಪ್ರಭುದೇವ್ರು. ಅವರಿಗೆ ನಮ್ಮ ಗುಹೇಶ್ವರ ಲಿಂಗಕ್ಕೆ ಆದಿಯಿಂದತ್ತ ನೀನೇ ಭಕ್ತನಾದ ಕಾರಣ ಮನ ನೊಂದಿತ್ತು ಕಾಣ. ಇಂಥವ್ರು ಮಾಡ್ಬೋದಾ ಅಂತ ಒಂದೇ ಏನೋ ಒಂದು ಸ್ವಲ್ಪ ಮನಸ್ಸು ನೊಂದಿತ್ತು ನನಗೆ, ಬೇರೆ ಏನಿಲ್ಲ ಇದ್ರಾಗ. ಬಸವಣ್ಣವರು ಇಷ್ಟು ತಿಳಿದವರಾಗಿ ಎಲ್ಲ ಇದ್ದವರಾಗಿ ಬರ್ಬೋದಿತ್ತಲ್ಲ, ಯಾಕೆ ಹಿಂಗೆ ಮಾಡಿದರು, ಎಲ್ಲೋ ಒಂದಿಟ್ಟು ಮರು ಆಗೈತಿನ ಅಂತ ನನಗೆ ಬಂದು ಇದಕ್ಕಷ್ಟೇ ನನ್ನ ಮನಸ್ಸು ನೋಯ್ತು. ಇಲ್ಲಾಂದ್ರೆ ನಿಮ್ಮ ನಿಲುವಿನ ಬಗ್ಗೆ ನಂದು ಏನು ಅಭ್ಯಂತರ ಇಲ್ಲ. ನೀವೇ ಆದಿಯಿಂದ ತತ್ತ ಭಕ್ತನಾದಂಥವ್ರು. ನಮಗೂ ಒಮ್ಮೆ ಯಾವಾಗ ಅನ್ನಿಸ್ತೈತಲ್ಲ, ಅವ್ರ ಮೇಲೇನೋ ಭಾಳ ಅಪೇಕ್ಷೆ ಇಟ್ಕೊಂಡು ಅವ್ರ ಮನೆಗೆ ಹೋಗಿರ್ತೀವಿ, ಹೌದಾ? ಅವರು ಮರುದಪ್ಪ್ಯೋ ಅಥವಾ ಏನೋ ಆಗ್ಯೋ ಅನಾನುಕೂಲ ಆಗ್ಯೋ ನಮಗೆ ಹೆಂಗೆ ಸ್ಪಂದಿಸ್ಬೇಕು ಹಂಗೆ ಸ್ಪಂದಿಸದೆ ಹೋದ್ರೆ ನಮಗೆ ಭಾಳ ಆತ್ಮವಿಶ್ವಾಸ ಇರ್ತೈತಿ. ಅವ್ರು ನಮ್ಗೆ ಈ ರೀತಿ ಸ್ಪಂದಿಸ್ತಾರೆ, ನಮಗೆ ಈ ರೀತಿ ಅವರು ಏನು ಉಪಚರಿಸ್ತಾರೆ, ನಮ್ಮನ್ನೇ ಈ ರೀತಿ ಗೌರವಿಸ್ತಾರೆ ಅಂತ ನಮಗೇನೋ ಒಂದು ಅವ್ರ ಬಗ್ಗೆ, ಅವ್ರ ವ್ಯಕ್ತಿತ್ವ ಬಗ್ಗೆ ನಮ್ಗೆ ಗೊತ್ತಿರ್ತೈತಲ್ಲ. ಅವರ ರಿಯಾಕ್ಷನ್ಸ್ ಹೆಂಗಂತ ನಾವು ಮನದಲ್ಲಿ ಆಲ್ರೆಡಿ ಅದು ಅನ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲಿ ಹೋದಾಗ ಒಂದು ಸ್ವಲ್ಪ ಅಲ್ಲಿ ಏನರ ಅದಕ್ಕೆ ವ್ಯತ್ಯಾಸ ಆದಾಗ ನಮಗೆ ಒಳಗೆ ಮನಸ್ಸಿಗೆ ಏನಾಗ್ಬಿಡ್ತೈತೆ, ಅದು ಕಸಕ ಹಂಗೆ ಅನ್ಕೊಂಡಿದ್ದಿಲ್ಲ ಲೋಪ, ಇವ್ರು ಯಾಕೋ ಇವತ್ತು ಹಿಂಗೆ ಮಾಡಿಬಿಟ್ರು ಆ ಪ್ರಸಂಗ ಅಷ್ಟೇ. ಅವ್ರು ಎನ್ನ ಮನ ನೊಂದಿತ್ತು ಅಂತ ಯಾರಿಗೆ ಹೇಳಿದರು? ಬಸವಣ್ಣವ್ರಿಗೆ ಪ್ರಭುದೇವರು ಹೇಳಿದರು. ಹೀಗೆಂದು ಪ್ರಭುದೇವರು ಮುಳಿಸ ತೋರಿ ಹೇಳುತ್ತಿರಲು ಅದಕ್ಕೆ ಬಸವರಾಜ ದೇವರು ಅನುತಾಪದಿಂದ ಭಿನ್ನಹಂ ಮಾಡಿದ ಪ್ರಸ್ತಾವದ ವಚನ. ಏನು ಅನುತಾಪದಿಂದ ಭಿನ್ನಹ ಮಾಡಿದರು, ಏನು ಹೇಳಿದ್ರವರು ಅಂದ್ರೆ ನೋಡ್ರಿ. ಎನ್ನ ನುಡಿ ಎನಗೆ ನಂಜಾಯಿತು, ಎನ್ನ ಅಲಗೆ ಎನ್ನ ಕೊಂದಿತ್ತು, ಆನು ಪಾಪಿಯಯ್ಯ ಆನು ಕೋಪಿಯಯ್ಯ, ತರಳತನದಲ್ಲಿ ಕೆಟ್ಟೆನಯ್ಯ,
ಭಕ್ತಿ ಯುಕ್ತಿಯ ಹೊಲಬನರಿಯದೆ ಆನು ಮರುಳಾದೆನಯ್ಯ. ಆಳು ಮುನಿದರೆ ಆಳೇ ಕೆಡುವನು. ಬರೆದಿಟ್ಟುಕೋಬೇಕು ನಾವು. ಆಳು ಮುನಿದರೆ ಆಳೇ ಕೆಡುವನು. ಮುಂದೆ ನೋಡ್ರಿ ಹೆಂಗೈತಿ. ಆಳದ ಮುನಿದರೆ ಆಳೇ ಕೆಡುವನು. ಆಳು ಮುನಿದರೆ ಆಳೇ ಕೆಡುವನು, ಆಳದ ಮುನಿದರೆ ಆಳೇ ಕೆಡುವನು. ನಮ್ಮ ಒಡೆ ಮುನಿದ್ರೂ ಕೆಡವ್ರು ಯಾರು? ಆ ಸಿಟ್ಟು ಯಾರ ಮೇಲೆ ಹೋಗ್ತೈತಿ? ಆಳಿನ ಮೇಲೆ ಹೋಗ್ತೈತಿ. ಅಲ್ಲಿ ಪೆಟ್ಟು ಬೀಳುದು ಆಳಿಗಿನ. ಆಳ ಮುನಿಸ್ಕೊಂಡ್ರು ಪೆಟ್ಟು ಬೀಳುದು ಅಂತ ಮಾತು. ಆಳು ಮುನಿದರೆ ಆಳೇ ಕೆಡುವನು, ಆಳದ ಮುನಿದರೆ ಆಳೇ ಕೆಡುವನು. ನೀವು ಮುನಿದರೆ ನಾನೇ ಕೆಡುವಿನಯ್ಯ ಕೂಡಲ ಸಂಗಮ ದೇವ. ಎಷ್ಟು ಅನುತಾಪದಿಂದ ಹೇಳಿಬಿಟ್ರು ಅವರು. ಎನ್ನ ನುಡಿ ನನಗೆ ನಂಜ ಆಯಿತು. ಭಾರತಪ್ಪ, ನಾ ಏನೋ ಭಾಳ ಮಾತಾಡ್ದಂಗೆ ಆಗಿತ್ತು, ನನ್ನ ಮಾತ ನನಗೆ ನಂಜಾದಂಗೆ ಆಯಿತು ಅಂತ ಅಂದ್ಕೊಂಡ್ರು. ಎನ್ನ ಅಲಗೇ ಎನ್ನ ಕೊಂದಿತ್ತು, ನನ್ನ ಆಯುಧನೇ ನನ್ನನ್ನು ಕೊಂದುಬಿಟ್ಟಿತ್ತು. ಆನು ಪಾಪಿಯಯ್ಯ, ಆನು ಕೋಪಿಯಯ್ಯ. ಎಷ್ಟು ಅನುತಾಪದಿಂದ ಅವ್ರು ಹಂಗೆ ಹೇಳುತ್ತಲೇ ಇವರಿಗೆ ಎಮೋಷ್ನಲ್ ಆಗಿಬಿಟ್ರು. ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಭಕ್ತ ಅಂತ ಹೇಳಿ ದೊಡ್ಡವ್ರು ಅಂದ್ಕೊಂಡು ನೀವು ನನ್ನನ್ನು ಇಷ್ಟು ತಿಳ್ಕೊಂಡು ಹೊತ್ತು ಬಂದಾಗಿಲ್ಲೇ ನನ್ನಿಂದ ಏನೋ ಒಂದು ಪ್ರಮಾದ ಆಗಿಬಿಡ್ತಲ್ಲ ಅಂತ ಅವ್ರಿಗೆ ಎಮೋಷ್ನಲ್ ಆದ್ರೆ ಅವರು ಬಸವಣ್ಣವರಲ್ಲಿ. ನೀವು ನನ್ನ ಬಗ್ಗೆ ಇಷ್ಟು ನಿರೀಕ್ಷೆ ಇಟ್ಕೊಂಡು ಬಂದಿದ್ರಿ, ಎಲ್ಲೋ ಎಡವಿಬಿಟ್ನೆ ಅನ್ನುವಂಥ ಎಮೋಷ್ನಲ್ ಭಾವನಾತ್ಮಕವಾಗಿ ಹೇಳಿದ ಮಾತಿದು. ಹೌದಾ? ಭಕ್ತಿಯ ಯುಕ್ತಿಯ ಹೊಲಬನರಿಯದೆ ಆನು ಮರಳಾದೆನಯ್ಯ. ಆಳು ಮುನಿದರೆ ಆಳೇ ಕೆಡುವನು, ಆಳದ ಮುನಿದರೆ ಆಳೇ ಕೆಡುವನು. ನೀವು ಮುನಿದರೆ ನಾನೇ ಕೆಡುವೆನಯ್ಯ ಕೂಡಲ ಸಂಗಮ ದೇವ. ಮತ್ತೆ ಹೇಳಿದರಲ್ಲಿ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ನೆಲ ಹತ್ತಿ ಉರಿದರೆ ನಿಲ್ಲಬಹುದೇ. ಏರಿ ನೀರುಂಬೊರೆ ಬೇಲಿ ಕೈಯ ಮೇವರೆ, ನಾರಿ ತನ್ನ ಮನೆಯಲ್ಲಿ ಕಳುವರೆ, ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವರೆ. ಇನ್ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ನೀವು ಮುನಿದರೆ ನಾನು ಸೈರಿಸಬಲ್ಲನೆ ಹೇಳ ಪ್ರಭುವೆ. ಇಲ್ಲಿಗೆ ಬಂತದ್ದು ವಚನ. ಒಲಿ ಒಳಗೆ ಬೆಂಕಿ ಎತ್ತಿದ್ರೆ, ಹೌದಾ, ನಾವೆಲ್ಲರ ನಿಲ್ಬೋದು ಬೇರೆ ಕಡೆ. ನಿಂತು ನೆಲಕ್ಕೆ ಬೆಂಕಿ ಎತ್ತಿ ಬಿಡ್ತಾನೆ, ಎಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವರು. ಹಂಗಾಗೈತೆ ನನ್ನ ಬಾಳೆ ಅಂದ್ರೆ ಅವರು. ಈಗ ಯಾ ಇದಕ್ಕೆ ಬೆಂಕಿ ಎತ್ತಿ ಬಿಡ್ತಾನೆ, ಎಲ್ಲಿ ಹೋಗ್ಬೇಕು? ನಾ ಆಶ್ರಯ ಎಲ್ಲಿ ಪಡಿಬೇಕು ನಾನು? ನೆಲ ಹೊತ್ತಿ ಉರಿದರೆ ನಿಲ್ಲಬಹುದು, ನಿಲ್ಲಕ್ಕಾಗೋದಿಲ್ಲ. ಏರಿ ನೀರುಂಬನೆ ಒಡ್ಡ ನೀರು ಕುಡಿತಂದ ಅತ್ತೆತ್ತ ಹೋಗಬಾರ್ದು, ಸೀದಾ ಹೊಲಕ್ಕೆ ನೀರು ಹೋಗ್ಲಿ ಅಂತ ಹೇಳ್ದೆ ಒಡ್ಡ ಹಾಕಿದರು. ಅದು ಒಡ್ಡ ನೀರು ಕುಡ್ಕೊಂತ ಕುಂತು ಬಿಡ್ತಾರೆ, ಬೆಳಿಗ್ಗೆ ನೀರು ಹೆಂಗೆ ಬರ್ಬೇಕು? ಏರಿ ನೀರುಂಬರೆ ಬೇಲಿ ಕೈ ಮೇವ್ಯಾರೆ ಅಂದ್ರೆ ಬೇಲಿ ಎದ್ದು ಹೊಲನ ಮೇಯ್ತೆ ಅಂದ್ರೆ ಏನು ಮಾಡೋದು? ಅವು ಯಾವ ಪಕ್ಷಿ ದನ ಕಾಟ ಬರಬಾರ್ದು ಅಂತೇಳಿ ಅದನ್ನು ರಕ್ಷಣೆ ಮಾಡಕ್ಕಂತ ಬೇಲಿ ಹಾಕಿಬಿಟ್ರೆ, ಬೇಲಿನ ಅವ್ನು ತಿನ್ನಾಕತ್ರ ನಾ ಏನು ಮಾಡಲಿಪ್ಪ ಅಪ್ಪ. ನಾರಿ ತನ್ನ ಮನೆಯಲ್ಲಿ ಕಳುವರೆ, ಮನೆಯೊಳಗೆ ಏನು ಆಭರಣ ಮತ್ತೊಂದು ಚಿನ್ನ ದವಸ ಧಾನ್ಯ ಮನೆ ಸುರಕ್ಷಿತ ಅಂತೇಳಿದು ಮನೆಗೆ ಒಯ್ತಾನೆ. ನಾವೆಲ್ಲ ಎಲ್ಲಿಗೆ ಒಯ್ತೀವ್ರಿ? ಖರೀದಿ ಮಾಡಿದ್ದಿಲ್ಲ, ಎಲ್ಲರೂ ಇಟ್ಟೋಕ್ಕೇವ್ನು, ಎಲ್ಲರೂ ದಾರಾಗ ಇಟ್ಟೋಕ್ಕೇವು, ಸೀದಾ ಮನೆಗೆ ಒಯ್ತೀವಿಲ್ರಿ. ಯಾಕೆ? ನಮಗೆ ವಿಶ್ವಾಸ ಐತಿ ಮನ್ಯಾಗಳು ಅಂತ ಹೆಂಡ್ತಿ ಮಕ್ಕಳು ಎಲ್ಲ ಇದನ್ನು ಸಂರಕ್ಷಿಸ್ತಾರಂತ ಐತಿ. ಮತ್ತು ಇಟ್ಟ ಮೇಲೆ ಮನೇನ ಹೆಂಡ್ತಿನ ತುಡುಗು ಮಾಡ್ಕೊಂಡು ಹೋಗ್ಬಿಟ್ರು, ಮತ್ತು ನಾ ಎಲ್ಲಿಂದ ಇಡ್ಲಿ? ಏನು ಒಯ್ದು ಎಲ್ಲಿ ಇಡ್ಲಿ ನಾ ಇನ್ನು ಅಂದಂಗೆ. ನಾರಿ ತನ್ನ ಮನೆಯಲ್ಲಿ ಕಳುವರೆ, ತಾಯ ಮೊಲವಾಲು ನೋಡ್ರಿ, ಅಮೃತ ಸಮಾನ ಆಗಿರ್ತಕ್ಕಂಥ ತಾಯಿ ಹಾಲು ಮಗುವಿಗೆ ಶಕ್ತಿದಾಯಕವಾಗಿರ್ತಕ್ಕಂಥದ್ದು. ಅದ ನಂಜಾಗಿಬಿಡುತ್ತೆ ಅಂದ್ರೆ ವಿಷ ಆಗಿಬಿಡುತ್ತೆ. ಇನ್ನಾರಿಗೆ ದೂರುವೆನಯ್ಯ, ಯಾರಿಗೆ ಹೇಳೋದೇನು? ಇನ್ನು ನನ್ನ ಯಾರ ಹತ್ರ ಹೋಗಿ ಹೇಳಬೇಕಂದ್ರೆ, ತಾಯಿ ಯಾರ ವಿಷ ಕೊಡಿಸಿದ್ರೆ ತಾಯಿ ಹತ್ರ ಬಂದು ಹೇಳ್ಬೇಕು ಆ ಮಗು ನನಗೆ ಅವ್ರು ಹಿಂಗೆ ಮಾಡಿದ್ರಂತ. ಮತ್ತು ತಾಯಿ ಹಾಲ ವಿಷಯ ಆದಾಗ ಇನ್ಯಾರಿಗೆ ಹೇಳಕ್ಕೆ ಹೋಗಿಲ್ಲ ಅಂತ ಕಂಪ್ಲೇಂಟ್ ಯಾರಿದ್ರಿಗೆ ಹೇಳಬೇಕು ಅವ್ರು. ನೀವು ಮುನಿದರೆ ನಾನು ಸೇರಿಸಬಲ್ಲನೆ ಹೇಳ ಪ್ರಭು. ನೀವ ನಿಂತು ಹಿಂಗೆ ಮುನಿಸ್ಕೊಂಡು ನಿಂತು ಬಿಟ್ರೆ ಅಂದ್ರೆ
ನಾ ಇನ್ಯಾರಿಗೆ ಹೇಳೋದೈತಿ. ಮತ್ತಂ ಎನ್ನ ಗುಣಾವಗುಣವ ಸಂಪಾದಿಸುವೆಯ್ಯ. ನಿಮಗಾನು ಸರಿಯೇ, ನನ್ನ ಗುಣ ಅವಗುಣವನ್ನು ಎಲ್ಲ ನೀವು ಬಿಚ್ಚಿ ಬಿಚ್ಚಿ ಹೇಳಾಕತ್ತೀರಿ, ಹೆಕ್ಕಿ ತೆಗಿಯಾಕತ್ತೀರಿ, ಸಂಪಾದನೆ ಮಾಡಾಕ ಅಂದ್ರೆ ಅರ್ಥ ಸಂಪಾದನೆ ಅಂದ್ರೆ ಹೇಳಾಕ ಹಿಂಗೆ ಅಂತ. ನಾನು ನಿಮಗೆ ಸರಿ ಸಮಾನ, ನನ್ನ ಬಗ್ಗೆ ಯಾಕೆ ಹೇಳಾಕತ್ತೀರಿ ನೀವು? ನಾನು ನಿಮ್ಮ ಸಮಾನ ಯಾಕೆ ಅದನ್ನು ಹೊಳ ನನಗೆ ನೀವು ಹಿಂಗೆ ಅಂತೀರಿ. ನಿಮಗಾನು ಸರಿಯೇ ಅಪ್ರತಿಮ ಕೂಡಲ ಸಂಗಮ ದೇವ, ನೀವು ಮಾಡಲಾನಾದೆನು ಎನ್ನೊಡನೆ ಮುನಿವರೇ ಹೇಳ ಎಲೆ ತಂದೆ. ನೀವು ಮಾಡ್ಲಾರ್ದಿನ್ಯಾ, ನೀವು ಮಾಡ್ದಂಗೆ ಅದೇ ನೀನು ನನ್ನ ಮೇಲೆ ಮುಣಿದ್ರೆ ಏನದು ಅಂತಂದರು. ಎನ್ನೊಡನೆ ಮುನಿವರೇ ಹೇಳ ಎಲೆ ತಂದೆ. ನಿಮ್ಮ ಮನುಷ್ಯನ ನಮ್ಮ ಮೇಲೆ ಮುಣಿದ್ರೆ ಹೆಂಗೆ ನೀವು? ಮುನಿವರೇ ಹೇಳ ಎಲೆ ತಂದೆ. ಮತ್ತಂ ಕಣ್ಣ ಕೋಪಕ್ಕೆ ಮುಂದರಿಯದೆ ನುಡಿದೆನು. ಕಣ್ಣ ಕೋಪಕ್ಕೆ ಮುಂದರಿಯದೆ ನುಡಿದೆನು. ಮನ ನಿಮ್ಮತ್ತ ಮುಂದಾಗಿ ಕಂಡೆನಯ್ಯ. ಸಖಿಯರಿಲ್ಲದೆ ಸುಖವ ಬಯಸಿದರುಂಟೆ, ಸಖಿಯರಿಲ್ಲದೆ ಸುಖವ ಬಯಸಿದರುಂಟೆ. ಎನ್ನ ಮುನಿಸು ಎನ್ನಲ್ಲಿಯೇ ಅಡಗಿತ್ತು, ಎನ್ನ ಮುನಿಸು ಎನ್ನಲ್ಲಿಯೇ ಅಡಗಿತ್ತು. ಇನ್ನು ಬಾರ ಪ್ರಭುವೇ ಕೂಡಲ ಸಂಗ. ನನ್ನ ಮುನಿಸೆಲ್ಲ ಅಡಗಿಬಿಟ್ಟೈತೆ ಮಾರ, ಮುಗಿದೈತಿ ಇನ್ನು ಕತಿ, ಬಂದುಬಿಡ್ರೋ ಯಪ್ಪ ದೌಡಿನ ಅಂತ. ಎನ್ನ ಮುನಿಸು ಎನ್ನಲ್ಲಿಯೇ ಅಡಗಿತ್ತು, ಇನ್ನು ಬಾರ ಪ್ರಭುವೇ ಕೂಡಲ ಸಂಗಮ ದೇವ. ಹಿಂಗೆಂದು ಬಸವರಾಜ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ಆ ಬಸವರಾಜ ದೇವರ ಮಹಾತ್ಮೆಯನ್ನೆತ್ತಿ ತೋರಿಸಿ ಆಕ್ಷೇಪಂಬಡುತ್ತಿದ್ದ ಪ್ರಸ್ತಾವದ ವಚನ ನೋಡ್ರಿ. ಬಸವರಾಜೇವರ ಮಹಾತ್ಮೆಯನ್ನೆತ್ತಿ ತೋರಿಸಿ ಆಕ್ಷೇಪಂಬಡುತ್ತಿದ್ದ ಪ್ರಸ್ತಾವದ ವಚನ ಏನು ಹೇಳಿದ್ರು ಅವರು? ಆರಾಧಿಸಿ ವಿರೋಧಿಸುವರೆ, ಪೂಜಿಸಿ ಪೂಜೆಯ ಮರೆವರೆ. ಅವ್ರ ಮಹಾತ್ಮೆಯನ್ನ ಹೊಗಳಾಕತ್ತಾರ ಮತ್ತು ಆಕ್ಷೇಪ ಮಾಡಾಕತ್ತಾರ. ಆರಾಧಿಸಿ ವಿರೋಧಿಸುವರೆ, ಪೂಜಿಸಿ ಪೂಜೆಯ ಮರೆವರೆ, ಜಂಗಮಲಿಂಗವೆಂದರಿದವರು ಸಂಚ ತಪ್ಪುವರೆ. ಜಂಗಮಲಿಂಗವೆಂದು ಅರಿದವರು ನೀವು ಸಂಚ ತಪ್ಪುವರೆ. ಗಾಳಿಯೂ ಗಂಧವೂ ಕೂಡಿದಂತೆ ಜಗದೊಳಗೆ ಇದೇ ಕೀರ್ತಿ ವಾರ್ತೆ ಹಡೆದ ಎಲ್ಲ ಬಸವಣ್ಣ. ನಿನ್ನ ಶಿಶುವಿನೊಡತನ ತೆರಹು ಮರಹ ವಸದಿಯೊಳಗನ ಪ್ರಮಥರು ಮೆಚ್ಚುವರೆ. ನೀವೆಲ್ಲ ಇಷ್ಟು ಮಾಡಿ ಮಟ್ಟಿ ಇಲ್ಲೆಲ್ಲೋ ಒಂದು ಕಡೆ ತೆರಹ ಮರ ವಸದಿಯೊಳಗನ ಪ್ರಮಥರು ಮೆಚ್ಚುವರೆ. ತಿಳಿದು ನೋಡುವರೆ ಗುಹೇಶ್ವರನ ಶರಣ ಅಲ್ಲಯ್ಯಂಗೆ. ನೋಡ್ರಿ ಮುಂದೆ ಹೇಳಿದ್ರು ಅವರು, ತಿಳಿದು ನೋಡುವರೆ ಗುಹೇಶ್ವರನ ಶರಣ ಅಲ್ಲಯ್ಯಂಗೆ. ನೀನು ಪರಮಾರಾಧ್ಯರು ಕಾಣ ಸಂಗಣ ಬಸವಣ್ಣ. ಹೆಂಗೆ ಹೇಳಿಬಿಟ್ರು ನೋಡಿ. ಅಲ್ಲಮ್ಮ ಪ್ರಭುದೇವರಿಗೆ ಪರಮಾರಾಧ್ಯರು ಯಾರಂದ್ರೆ ಬಸವಣ್ಣವರು. ಇಲ್ಲಿ ಒಪ್ಕೊಂಡ್ರು. ಎನಗೆ ನೀನು ಪರಮಾರಾಧ್ಯನಾಗಿ ಇಹುದು ಮರೆದೆಯಲ್ಲ ಎಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಬಸವರಾಜ ದೇವರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಪ್ರಭುದೇವರು ನೀನು ನನ್ನ ಪರಮಾರಾಧ್ಯ ಅಂತ ಬಸವಣ್ಣವ್ರಿಗೆ ಅಂದಗಳನ್ನ ಏನಾಗಿರಬಾರ್ದು ಬಸವಣ್ಣವ್ರಿಗೆ ಅಂದ್ರೆ, ಅವ್ರು ಏನು ಹೇಳಿದ್ರಲ್ಲಿ ಸಡನ್ನಾಗಿ ಅವ್ರ ರಿಯಾಕ್ಷನ್ ಏನಂದರೆ, ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ. ಪರಮಾರಾಧ್ಯ ಅಂತ ಅವ್ರು ಅಂದಗಳನ್ನ ಇವರು ಒಳ್ಳೆ ಚಾಲು ಮಾಡಿಬಿಟ್ರು. ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ. ಕೂಡಲ ಸಂಗಮ ದೇವ ನೀನೇ ನನಗೆ ಗುರು, ನಾನೇ ನಿಮ್ಮ ಶಿಷ್ಯನೆಂಬುದ ನಿಮ್ಮ ಶರಣ ಸಿದ್ದರಾಮಯ್ಯ ದೇವರು ಬಲ್ಲರು, ಕೃಪೆ ಮಾಡ ಪ್ರಭುವೇ. ಸಿದ್ದರಾಮೇಶ್ವರನ ಹೇಳತ್ತೊಂಬಂದ್ಬಿಟ್ರು. ಏನು ಹೇಳಿದರು? ನನಗೆ ನೀವು ಪರಮಾರಾಧ್ಯ ಅನ್ನಕ್ಕೆ ಹೋಗ್ಬೇಡ್ರಿ. ಸಟಗ್ನವ್ರು ಆ ಮಾತು ಹಿಂಗೆ ಕಿವಿಗೆ ಬೀಳ್ಗೊಡ್ದ ಅಂದ್ರೆ ಈ ಮಾತು ಹೇಳಿಬಿಟ್ರು ಅವರು. ಎನ್ನ ಗತಿಮತಿ ನೀನೇ ಕಂಡಯ್ಯ, ಎನ್ನ ಗುರು ಪರಮಗುರು ನೀನೇ ಕಂಡಯ್ಯ, ಎನ್ನ ಅಂತರಂಗದ ಜ್ಯೋತಿ ನೀನೇ ಕಂಡಯ್ಯ. ಕೂಡಲ ಸಂಗಮ ದೇವ ನೀನೇ ನನಗೆ ಗುರು, ನಾನೇ ನಿಮ್ಮ ಶಿಷ್ಯನೆಂಬುದ ನಿಮ್ಮ ಶರಣ. ಅಲ್ಲೇ ಬಾಜುಕಿದ್ರಲ್ಲ ಅವ್ರಿಗೆ ಸಿದ್ದರಾಮಯ್ಯ ದೇವರು ಬಲ್ಲರು, ಕೃಪೆ ಮಾಡ. ಇನ್ನು ಸಾಕು ಬಂದುಬಿಡ್ರಿ, ಎಲ್ಲ ಮುಗೀತಿದ
ಕೇಳಿದವ್ರಿಗೇನೋ ರಗಡಾಗಿತ್ತು ನೋಡಿ ಇನ್ನು ಯಾವಾಗ ಮುಗಿಸ್ತಾರೇನಂತ, ಸಾಕು ಬಂದುಬಿಡ್ರಿ ಅಂತ ತಿಳಿದು ಕೃಪೆ ಮಾಡ ಪ್ರಭುವೇ ಅಂತಂದ್ರು ಅವರು. ಎನ್ನ ಗುರು ಪರಮಗುರು ನೀನೇ ಎಂಬುದನ್ನು, ನಾ ನಿಮಗೆ ಭಕ್ತನೆಂಬುದನ್ನು ಸಿದ್ದರಾಮಯ್ಯ ದೇವರು ಬಲ್ಲರು ಎಂದು ಬಸವರಾಜ ದೇವರು ಭಿನ್ನಹಂ ಮಾಡಿ ಮಠಕ್ಕೆ ಬಿಜಂಗೈಯುವುದೆಂದು ಭಿನ್ನಯಿಸುತ್ತಿರಲು, ಮಠಕ್ಕೆ ಬರ್ರಿಪ್ಪ ಒಳಗೆ ಅಂತ ಕರೆಯೋತ್ನ್ಯಾಗ ಆ ಸಿದ್ದರಾಮಯ್ಯ, ಸಿದ್ದರಾಮ ದೇವ್ರನ್ನ ತೊಗೊಂಡ್ರಲ್ಲ ಹೆಸರು ಇವರು, ಆ ಸಿದ್ದರಾಮಯ್ಯ ದೇವರು ಪ್ರಭುದೇವರೊಡನೆ ಬಸವರಾಜ ದೇವರ ಘನವ ಕೊಂಡಾಡಿ, ಅಲ್ಲಂ ಪ್ರಭುದೇವರಿಗೆ ಬಸವಣ್ಣವ್ರ ಬಗ್ಗೆ ಹೇಳಿದರು, ಅವರ ಘನ ಕೊಂಡಾಡಿದ್ರು. ಈಗ ಸರದಿ ಯಾರ್ದೀಗ? ಪ್ರಭುದೇವರೊಡನೆ ಬಸವರಾಜ ದೇವರ ಘನವ ಕೊಂಡಾಡಿ, ಯಾರು? ಸಿದ್ದರಾಮ ದೇವರು. ಆ ಬಸವರಾಜ ದೇವರ ಮಠಕ್ಕೆ ಬಿಜಂಗೈಯುವುದೆಂದು ಭಿನ್ನಯಿಸುವ ಪ್ರಸ್ತಾವದ ವಚನ. ಸ್ವಲ್ಪ ಸಡ್ಲಾಗಿಬಿಡುತ್ತಲ್ರಿ ಇವ್ರು ಹೇಳಿಂದ. ಅವರು ಸಿದ್ದರಾಮ ಶಿವಗಳು ಮಧ್ಯಪ್ರವೇಶ ಮಾಡಿದರು. ಅವರು ಮತ್ತೇನು ಮಾಡಿದರು, ಆಲ್ರೆಡಿ ಪ್ರಭುದೇವರು ಬಸವಣ್ಣವ್ರ ಬಗ್ಗೆ ಹೇಳಿಬಿಟ್ಟಿದ್ರಲ್ಲ, ಎನ್ನ ಪರಮಾರಾಧ್ಯ ನೀನು, ಹೌದಾ? ಆಮೇಲೆ ಗುಹೇಶ್ವರ ಲಿಂಗದಲ್ಲಿ ನೀನೇ ಆದಿಯಲ್ಲಿ ನೀನೇ ಭಕ್ತನಾದ ಕಾರಣ ಅಂತ ಹೇಳಿದ್ರೆ ಸಿದ್ದರಾಮ ಶಿವಗಳಿಗೆ ಆನಂದ ಆಗಿಬಿಡ್ತೆ. ಇನ್ನು ಶಾಂತ ಆಗ್ಯಾರ ಇವ್ರು ಅಂತ ಗುರ್ತಾತು. ಮಧ್ಯಪ್ರವೇಶ ಮಾಡಿ ಅವರೂ ಒಂದು ಮಾತು ಬಸವಣ್ಣವ್ರ ಬಗ್ಗೆ, ಅವರ ವ್ಯಕ್ತಿತ್ವದ ನಿಲುವಿನ ಬಗ್ಗೆ ಒಂದು ಮಾತು ಹೇಳಿ ಇನ್ನು ಹೋಗಿ ನಡ್ರಿ ಒಳಗೆ ಅಂತ ಹೇಳುವಂಥ ವಚನ ಯಾರು ಹೇಳ್ತಾರೆ ಇಲ್ಲಿ? ಸಿದ್ದರಾಮ ಶ್ರೀಗಳು. ಏನು ಹೇಳ್ತಾರೆ ಸಿದ್ದರಾಮ ಶ್ರೀಗಳು ಅನ್ನೋದು ಮುಂದಿನ ವಾರ ನಾವು ನೋಡೋಣ. ಎಲ್ಲರಿಗೂ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಯ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಗುರುಗಳು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 79 ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ ಮುಂದುವರೆದ ಭಾಗ ಕುರಿತು ಅನುಭವಪೂರ್ಣವಾದ ಪ್ರವಚನ. 2 ಮಹಾನ್ ಶಕ್ತಿಗಳು 21 ಶೂನ್ಯ ಸಂಪಾದನೆಯಲ್ಲಿ ಇದೊಂದು ದೊಡ್ಡ, ಅಗದಿ ಹಿಮಾಲಯ ಪರ್ವತದೊಳಗೆ ಗೌರಿಶಂಕರ ಶಿಖರದಂಗೆ ಇದು ಮುಖ್ಯವಾದಂಥ ಘಟ್ಟ. ಇದು 2 ಶಕ್ತಿಗಳ ಮಿಲನ ಆಗುವಂಥ ಒಂದು ಅದ್ಭುತವಾದ ಸನ್ನಿವೇಶವನ್ನು ಪ್ರಭುದೇವರಾಗಿ ಬಸವಣ್ಣನಾಗಿ 2 ಪಾತ್ರಗಳನ್ನು ನಮ್ಮ ಕಣ್ಣು ಮುಂದೆ ಆ ಚಿತ್ರವನ್ನು ಇತ್ತಂಥ ಅನುಭವಪೂರ್ಣ ಉಪನ್ಯಾಸ ನೀಡಿದ ಡಾಕ್ಟರ್ ಶಂಭು ಹೆಗ್ಡಾಳ್ ಗುರುಗಳಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಇಲ್ಲಿ ನೆರೆದ ಮತ್ತು ಅಂತರ್ಜಾಲ ವೀಕ್ಷ ಎಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ನು ನಾಳೆ ದಿನಾಂಕ 1/2/2026 ರವಿವಾರ ಬಸವ ಸಮಿತಿ ಕಲಬುರಗಿಯಿಂದ ಲಿಂಗೈಕ್ಯ ತೇಜಮ್ಮ ರಾಚಪ್ಪ ಮಾಯಾಣಿ ಹಾಗೂ ಲಿಂಗೈಕ್ಯ ಮಹಾದೇವಿ ಬಸವರಾಜ್ ಮಾಯಾಣಿ ಸ್ಮರಣಾರ್ಥ 886ನೇ ಅರಿವಿನ ಮನೆ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ, ಪ್ರಧಾನ ಸಂಪಾದಕರು ವಚನ ಟಿವಿ ಗದಗ್. ವಿಷಯ ವಚನಗಳೊಂದಿಗೆ ಮಾತನಾಡಿದಾಗ ಬದುಕು ಸಾರ್ಥಕ. ದತ್ತಿ ದಾಸೋಹಿಗಳು ಶ್ರೀ ಬಸವರಾಜ್ ಮಾಯಾಣಿ ಹಾಗೂ ಪರಿವಾರ. ಸೋಮವಾರ ದಿನಾಂಕ 2/2/2026 ಸಂಜೆ 6ಕ್ಕೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ಅನುಭವ ಡಾಕ್ಟರ್ ಬೆಲ್ದಾಳ್ ಶರಣರು ಬಾಲ್ಕಿ. ವಿಷಯ ನಿಜಯೋಗ. ಈ ಎಲ್ಲ ಕಾರ್ಯಕ್ರಮಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ವೀಕ್ಷಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈಗ ವಚನ ಮಂಗಳ ಬಸವರಾಜ್ ತೊಗ್ಗಿ ಅಣ್ಣವರಿಂದ. ಮಂಗಳಾರುತಿ ನೆತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ, ಗಂಗೆ ಸರಸ್ವತಿ ಯಮುನೆ ನದಿ ಮಂತ್ರಮಯವಾಗಿ, ಗಂಗೆ ಸರಸ್ವತಿ ಯಮುನೆ ನದಿ ಮಂತ್ರಮಯವಾಗಿ ರಂಜಿಸುವ ಪರಮಾತ್ಮನಿಗೆ ಹರಗೆ. ಮಂಗಳಾರುತಿ ನೆತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ, ಶಿವಯೋಗ ನಿದ್ರೆಯೊಳಗೆ ತಾನೀರ್ದು ಭವಜಡ್ಡೆ ಜಯಿಸಿರ್ಪಗೆ. ಶಿವಯೋಗ ನಿದ್ರೆಯೊಳಗೆ ತಾನೀರ್ದು ಭವಜಡ್ಡೆ ಜಯಿಸಿರ್ಪಗೆ. ಭವಿಜನರ ಸಂಸಾರ ಗೋಷ್ಠಿಗಳ ನತೆಗಳಿದು, ಭವಿಜನರ ಸಂಸಾರ ಗೋಷ್ಠಿಗಳ ನತೆಗಳೆದು ಸವಿಯದಾನಂದ ಪರಗೆ ಹರಗೆ. ಮಂಗಳಾರುತಿ ನೆತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ. ವೇದಶಾಸ್ತ್ರಕ್ಕೆ ನಿಲುಕದ ಮಹಾಮಂತ್ರ ಬೋಧೆ ನೆಲೆಗೊಂಡಾತಗೆ. ವೇದಶಾಸ್ತ್ರಕ್ಕೆ ನಿಲುಕದ ಮಹಾಮಂತ್ರ ಬೋಧೆ ನೆಲೆಗೊಂಡಾತಗೆ. ಮೇದಿನಿ 7 ಚಿದ್ವಿಲಾಸ ಅವತಾರ ಮಾಡಿದ
ಆದಿಪರ ಶಿವಮೂರ್ತಿಗೆ ಹರಗೆ ಮಂಗಳಾರುತಿ ನೆತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ ಆನೆ ನುಂಗಿದ ಬೆಳವಲ ಫಲದಂತೆ ತಾನೇ ತಾನಾಗಿರ್ಪಗೆ ಆನೆ ನುಂಗಿದ ಬೆಳವಲ ಫಲದಂತೆ ತಾನೇ ತಾನಾಗಿರ್ಪಗೆ ಮೌನಿ ನೀರಾಲಂಬ ಚದುರ ಮಹಂತೇಶ್ವರಗೆ ಮೌನಿ ನೀರಾಲಂಬ ಚದುರ ಮಹಂತೇಶ್ವರಗೆ ಜ್ಞಾನ ಶಕ್ತಿಯರು ನೀವು ಹರಗೆ ಜ್ಞಾನ ಶಕ್ತಿಯರು ನೀವು ಹರಗೆ ಮಂಗಳಾರುತಿ ನೆತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ ಗಂಗೆ ಸರಸ್ವತಿ ಯಮುನೆ ನದಿ ಮಂತ್ರಮಯವಾಗಿ ರಂಜಿಸುವ ಪರಮಾತ್ಮನಿಗೆ ಹರಗೆ ಮಂಗಳಾರುತಿ ನೆತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನಡಂಗುರ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ. ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ, ಬೇಡಿತ್ತ ನೀವನು ಕೂಡಲ ಸಂಗಮ ದೇವಾ. ಬೇಡಿತ್ತ ನೀವನು ಕೂಡಲ ಸಂಗಮ ದೇವಾ.